ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ. ರಾತ್ರಿನೇ ಆಗ್ತಾ ಇದೆ. ಎಲ್ಲರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇಂದಿನ ದಿನ ಒತ್ತಡ ಮತ್ತೆ ಅದರ ನಿರ್ವಹಣೆಯ ಬಗ್ಗೆ ಒಂದು ಬ್ರೀಫ್ ಆಗಿ, ಒಂದು ಕೂಲಂಕುಷವಾಗಿ ನಾವು ಏನು ಒತ್ತಡ ಅಂದ್ರೆ ಏನು, ಅದರ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು, ಅದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಂತ ನಾವು ನೋಡೋದಾದ್ರೆ, ನಾವು ಇಂದು ಬದುಕುತ್ತಿರುವುದು ಒಂದು ಒತ್ತಡದ ಜಗತ್ತು ಅಂತಾನೆ ಹೇಳ್ಬಹುದು. ಈಗ ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದು ಎಲ್ಲ ಕ್ಷೇತ್ರದಲ್ಲೂ ಅದು ಬರ್ತಾ ಇದೆ. ಅದು ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ಕೈಗಾರಿಕೆಗಳಾಗ್ಬೋದು, ವ್ಯವಸಾಯ, ಎಲ್ಲದರಲ್ಲೂ ನಾವು ಏನು ಪ್ರತಿನಿತ್ಯ ನಮಗೆ ಗೊತ್ತಿಲ್ಲದೆ ಬಳಕೆ ಮಾಡ್ತಿದ್ದೀವಿ, ಅದರಲ್ಲೆಲ್ಲ ಈ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಈ ಆಧುನಿಕ ಜಗತ್ತಿನಲ್ಲಿ ನಮ್ಮನ್ನು ಮುಂದಿನ ದಿನದಲ್ಲಿ ಕಾಡುವಂತಹ ಬಹಳ ದೊಡ್ಡ ಸಮಸ್ಯೆ ಎಂದರೆ ಒತ್ತಡ. ಎಲ್ಲರಿಗೂ ಒತ್ತಡ ಇದೆ. ಹುಟ್ಟಿದ ಮಗುವಿನಿಂದ ವಯಸ್ಸಾದವರು ಅಂದ್ರೆ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ ಈ ಒತ್ತಡ ಇದೆ. ಹಾಗಾಗಿ ಈ ಒತ್ತಡ ಅಂದ್ರೆ ಏನು, ಅದು ಕೆಟ್ಟದ? ಸಾಮಾನ್ಯವಾಗಿ ಒತ್ತಡ ಅಂದ್ರೆ ಎಲ್ಲರ ದೃಷ್ಟಿಯಲ್ಲೂ ಅದು ಕೆಟ್ಟದು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಒತ್ತಡ ಅಂದ್ರೆ ಅಯ್ಯೋ ಒತ್ತಡ ಬೇಡಪ್ಪ ಅಂತೇಳಿ. ಆದ್ರೆ ಒತ್ತಡ ಬೇಕಾ ಬೇಡವಾ? ಒತ್ತಡ ಅಂದ್ರೆ ನಿಜವಾಗ್ಲೂ ಏನು, ಏನಕ್ಕೆ ಬೇಕದು ಅಥವಾ ಏನಕ್ಕೆ ಬೇಡ, ಅಂದ್ರೆ ಯಾವ ರೀತಿಯ ಒತ್ತಡ ನಮಗೆ ಬೇಕು, ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ಯಾವುದೇ ಒಂದು ಸಂದರ್ಭ, ಒಂದು ಪರಿಸ್ಥಿತಿ ನಮ್ಮ ಮಿತಿಗಿನ್ನ ಹೆಚ್ಚಿದ್ದು ಅದನ್ನ ನಾವು ಮಾಡೋದಕ್ಕೆ ಸಾಧ್ಯವಾಗದೆ ಇರುವ ಒಂದು ಸ್ಥಿತಿಯನ್ನ ಒತ್ತಡ ಅಂತ ನಾವು ಕರಿತೀವಿ. ಯಾವುದೋ ಒಂದು ಸಂದರ್ಭ ಇರುತ್ತೆ ಅಥವಾ ಪರಿಸ್ಥಿತಿ ಇರುತ್ತೆ, ಅದು ನಮ್ಮ ಮಿತಿಗಿನ್ನ ಜಾಸ್ತಿ ಇರುತ್ತೆ, ಅದನ್ನ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಅವಾಗ ನಮಗೆ ಒತ್ತಡ ಉಂಟಾಗುತ್ತೆ. ಈ ಒತ್ತಡದಲ್ಲಿ ಎರಡು ತರ ಒತ್ತಡವನ್ನ ನಾವು ನೋಡಬಹುದು. ಒಳ್ಳೆಯ ಒತ್ತಡ ಮತ್ತೆ ಸ್ವಲ್ಪ ಅಂದ್ರೆ ನಮ್ಮ ದೇಹಕ್ಕೆ ದುಷ್ಪರಿಣಾಮ ಬೀರುವಂತಹ ಒತ್ತಡ ಅಂತ ಹೇಳ್ಬೋದು. ಅದನ್ನ ಯೂಸ್ಟ್ರೆಸ್ ಮತ್ತೆ ಡಿಸ್ಟ್ರೆಸ್ ಅಂತ ಅಂತೀವಿ. ಯೂಸ್ಟ್ರೆಸ್ ಅಂದ್ರೆ ಒಳ್ಳೆ ಒತ್ತಡ. ಅದು ಒತ್ತಡ ಇರುತ್ತೆ, ಆದ್ರೆ ಆ ಕೆಲಸ ಮುಗಿದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಆ ಒತ್ತಡ ಸದಾಕಾಲ ನಾವು ಮಧ್ಯ ಜ್ಞಾಪಿಸ್ಕೊಂತ ಇರ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಹೊಸದಾಗಿ ಒಂದು ನಾವು ಕೆಲಸಕ್ಕೆ ಹೋದ ದಿನ, ಅವತ್ತಿನ ದಿನ ನಮ್ಮ ಹೊಸದಾಗಿ ನಾವು ಕೆಲಸವನ್ನ ಆರಂಭ ಮಾಡ್ತಾ ಇದ್ದೀವಿ. ಎಲ್ಲ ಹೊಸದು, ಜನ ಹೊಸಬ್ರು, ವಾತಾವರಣ ಹೊಸತು, ಆದ್ರೆ ಏನೋ ಒಂದು ಒತ್ತಡ ಆಗ್ತಾ ಇದೆ. ಅದು ಸಹ ಅದು ಸಂತೋಷ ತರ್ತಾ ಇದೆ. ಹೊಸದಾಗಿ ನಾನು ಕೆಲಸಕ್ಕೆ ಸೇರ್ತಾ ಇದ್ದೀನಿ, ಹುಮ್ಮಸ್ ಇರುತ್ತೆ, ನಾನು ಕಲಿತಾ ಇದ್ದೀನಿ ಅನ್ನೋದು, ಅದು ಒಂಥರ ಒತ್ತಡ. ಅದೇ ರೀತಿ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಹುಡುಗಿನ ನೋಡಕ್ ಹೋಗ್ತಾನೆ, ಅವಾಗ ಒತ್ತಡ ಆಗ್ತಾ ಇರುತ್ತೆ ಅವನಿಗೆ. ಮೈ ಬೆವರ್ತಾ ಇರ್ತಾನೆ, ಒಂಥರ ನಾಚಿಕೆ ಆಗ್ತಿರುತ್ತೆ, ಒಂಥರ ಹೊಸ ಅನುಭವ, ಅದು ಒತ್ತಡ ಇರುತ್ತೆ. ಆದ್ರೆ ಒಂಥರ ಸಂತೋಷ ತರುವಂತ ಒತ್ತಡ ಅಂತ ನಾವು ಹೇಳ್ಬಹುದು. ಹೊಸದಾಗಿ ಕೆಲಸಕ್ಕೆ ಸೇರೋದು ಅಥವಾ ಒಂದು ಪಾಠ ಮಾಡ್ಬೇಕಾದ್ರೆ ಫಸ್ಟ್ ಟೈಮು ವಿದ್ಯಾರ್ಥಿಗಳನ್ನ ನಾವು ಫೇಸ್ ಮಾಡಿದಾಗ ಸಂತೋಷ ಇರುತ್ತೆ, ಅದ್ರ ಜೊತೆಗೆ ಒತ್ತಡ ಇರುತ್ತೆ, ಕೆಲವು ಮರ್ತೋಗ್ತಾ ಇರುತ್ತೆ, ಗಾಬರಿನೂ ಆಗ್ತಾ ಇರುತ್ತೆ. ಇದು ಒಂದು ಒಳ್ಳೆಯ ಒತ್ತಡ ಅಂತ ಅನ್ಬೋದು, ಯೂಸ್ಟ್ರೆಸ್ ಅಂತ. ಡಿಸ್ಟ್ರೆಸ್ ಅಂತಂದ್ರೆ ಅದು ನಮಗೆ ಕೆಲವು ತೊಂದರೆಗಳನ್ನ ಉಂಟು ಮಾಡ್ತಾ ಬರುತ್ತೆ. ಉದಾಹರಣೆಗೆ, ಈ ಡಿಸ್ಟ್ರೆಸ್ ಇಂದ ಉಂಟಾಗುವ ತೊಂದರೆ ಯಾವುದು ಅಂತಂದ್ರೆ, ಈಗ ನಾನು ಹೇಳಿದೆ, ಮದುವೆಗಿನ್ನ ಮೊದಲು ಅದು ಒಳ್ಳೆ ಒತ್ತಡ, ಮದುವೆ ಆದ ನಂತರ ಕೆಟ್ಟ ಒತ್ತಡ. ಏನಕ್ಕೆ ಅಂತಂದ್ರೆ, ಬೇಕಾದಷ್ಟು ಸಮಸ್ಯೆಗಳು ಅಲ್ಲಿವರೆಗೂ ಗೊತ್ತಿರೋದಿಲ್ಲ ನಮಗೆ. ಒಂದು ಸಂಸಾರ ಅಂತಂದ್ಮೇಲೆ ಅಲ್ಲಿ ಏನೇನು ಇರುತ್ತೆ ತೊಂದರೆಗಳು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ನಂತರ ಪ್ರತಿಯೊಂದು ಹಂತದಲ್ಲೂ ನಾವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಅವಾಗ ನಮಗೆ ಒತ್ತಡ ಉಂಟಾಗುತ್ತೆ. ಅದು ಒಳ್ಳೆ ಖುಷಿ ಕೊಡೋದಿಲ್ಲ, ಅದು ಹಿಂಸೆ ಆಗ್ತಾ ಇರುತ್ತೆ. ಮ್ಯಾಮ್, ಒಂದ್ ಸ್ವಲ್ಪ ನಿಮ್ಮ ಮುಖ ಅಷ್ಟೊಂದು ಕಾಣ್ತಾ ಇಲ್ಲ, ಸ್ವಲ್ಪ ಕೆಳಗೆ ಮಾಡ್ಕೊಳ್ಳಿ ಮ್ಯಾಮ್. ಕ್ಯಾಮ್ರಾ ಗೊತ್ತಾಗ್ತಿಲ್ಲ. ಈಗ ಕಾಣ್ತಾ ಇದ್ಯಾ? ಹಾ, ಸ್ವಲ್ಪ ಹಿಂದೆ ಇಟ್ರೆ. ಓಕೆ ಓಕೆ. ಯಾವ ಒತ್ತಡ ನಮ್ಮ ಮನಸ್ಸಿಗೆ ನೋವುಂಟು ಮಾಡುತ್ತೆ ಅದು ನಾವು ಡಿಸ್ಟ್ರೆಸ್ ಅಂತ ಕರಿತೀವಿ. ಮತ್ತೆ ಕೆಲವೊಂದು ಒತ್ತಡಗಳು ಬರೀ ಶಾರ್ಟ್ ಪೀರಿಯಡ್ ಅಲ್ಲಿ ಇರುತ್ತೆ. ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಒತ್ತಡ ಆಗ್ತಾ ಇದೆ, ಸಮಯ ಸಾಕಾಗ್ತಿಲ್ಲ. ಬಟ್ ನಾಳೆ ದಿನ ನಮ್ಗೇನದು ಒತ್ತಡ ಇರೋದಿಲ್ಲ. ಅಂದ್ರೆ ಅಕ್ಯೂಟ್ ಅಂತ ಅಂತೀವಿ, ಅಂದ್ರೆ ಶಾರ್ಟ್ ಆಗಿರೋ ಅಂಥದ್ದು. ಆದ್ರೆ ಯಾವುದೋ ಒಂದು ಕಾಯಿಲೆ ಬಂದಿದೆ, ಮಂಡಿ ನೋವು ಬಂದಿದೆ, ಅದು ಜೀವನ ಪರ್ಯಂತ ಜೊತೆಲೇ ಇರುತ್ತೆ, ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಆ ಒತ್ತಡ ಇದೆಯಲ್ಲ, ಕ್ರಾನಿಕ್ ಅಂತ ಅಂತೀವಿ ಅದನ್ನ, ಅಂದ್ರೆ ದೀರ್ಘಕಾಲದ ಒತ್ತಡ ಅದು. ಹಾಗಾಗಿ ಒತ್ತಡದಲ್ಲಿ ಬೇಕಾದಷ್ಟು ತರಗಳಿದೆ. ಮತ್ತೆ ಈ ಒತ್ತಡ ಅಂತ ತಕ್ಷಣ ನಾವೆಲ್ಲ ಅನ್ಕೊಂತೀವಿ, ಅಯ್ಯೋ ಬಹಳ ಕೆಟ್ಟದು ಅದು ಅಂತ. ಇಲ್ಲ, ಅದು ನಾವು ಈ ಮಾನವನ ವಿಕಾಸವನ್ನ ನೋಡಿದಾಗ ಮನುಷ್ಯನಿಗೆ ಇದು ಬೇಕು ಅನ್ನೋದಕ್ಕೇನೆ ಪ್ರಕೃತಿ ನಮ್ಗೆ ಒತ್ತಡವನ್ನ ಕೊಟ್ಟಿರೋದು.
ಕಾರಣ ಏನಂತಂದ್ರೆ ಮಾನವನ ವಿಕಾಸದಲ್ಲಿ ಅವನು ಮೊದಲು ಈಗೆಲ್ಲ ನಾವು ನಗರಗಳಲ್ಲಿ ಇದ್ದೀವಿ, ಹಳ್ಳಿಗಳಲ್ಲಿ ಇದ್ದೀವಿ, ಜನ ಗುಂಪು ಗುಂಪಾಗಿ ಸಾಮಾಜಿಕವಾಗಿ ಬದುಕ್ತಾ ಇದ್ದೀವಿ. ಮೊದಲು ಅವನು ಕಾಡಿನಲ್ಲಿ ವಾಸ ಆಗಿದ್ದ ಆದಿ ಮಾನವ ಅಂತ ನಾವು ಅನ್ಬೋದು. ಅವಾಗ ಅವನಿಗೆ ಒತ್ತಡ ಯಾವ ರೀತಿ ಆರಂಭವಾಯಿತು ಅಂತಂದ್ರೆ, ಅವನು ಬೇಟೆಗೆ ಕಾಡಿಗೆ ಹೋಗ್ಬೇಕಾಗಿತ್ತು. ಒಂದು ಹಣ್ಣುಗಳನ್ನ ತರೋದಕ್ಕೋ ಅಥವಾ ಪ್ರಾಣಿಗಳನ್ನ ಸಾಯಿಸಿ ಅದರ ಮಾಂಸವನ್ನ ತರೋದಕ್ಕೋ ಹೋಗ್ಬೇಕಾಗಿತ್ತು. ಅವಾಗ ಅವನಿಗೆ ಎದುರಾಗಿ ಹುಲಿ, ಸಿಂಹ, ಈ ತರದ ಕಾಡು ಮೃಗಗಳು ಅವನ ಎದುರಿಗೆ, ಅವನು ಅದನ್ನ ಫೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನ ನೋಡಿದಾಗ ಅವನ ದೇಹದಲ್ಲಿ ಎರಡು ತರದ ಒಂದು ರಿಯಾಕ್ಷನ್ಗಳಿಗೆ ಅವನು ರೆಡಿ ಆಗ್ತಾ ಇದ್ದ. ಒಂದು ಫೈಟ್, ಇನ್ನೊಂದು ಫ್ಲೈಟ್ ಅಂತ. ಫೈಟ್ ಅಂದ್ರೆ ಈಗ ಹುಲಿ, ಸಿಂಹ ಏನೋ ಇದೆ, ಅದ್ರ ಜೊತೆ ಫೈಟ್ ಮಾಡೋದು ಒಂದು ಆಪ್ಷನ್ ಇದ್ದಿದ್ದು ಅವನಿಗೆ. ಇನ್ನೊಂದು ಆ ಜಾಗದಿಂದ ಓಡಿ ಹೋಗಂಥದ್ದು, ಎರಡು ಆಪ್ಷನ್ ಇತ್ತು. ಈ ಎರಡು ಆಪ್ಷನ್ನ ನಾವು ಮಾಡ್ಬೇಕಾದ್ರೆ, ಈಗ ಯಾರೋ ನಮ್ಮ ಎದುರುಗಡೆ ಒಬ್ಬ ಕಳ್ಳ ಬಂದಿದ್ದಾನೆ ಅಥವಾ ದಾಂಡಿಗ ಬಂದಿದ್ದಾನೆ, ನಮ್ಗಿರೋದು ಎರಡೇ ಆಪ್ಷನ್. ಒಂದು ಅವನ ಜೊತೆ ಹೊಡೆದಾಡ್ಬೇಕು, ಇಲ್ಲ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ಬೇಕು. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಬಾಡಿ ಹೀಗೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ರೆ, ನಾವು ಕಳ್ಳ ಎದುರಿಗೆ ಬಂದ್ರು, ಹುಲಿ ಎದುರಿಗೆ ಬಂದ್ರು ನಾವು ಓಡೋಗಕ್ಕಾಗಲ್ಲ. ಅದಕ್ಕೆ ದೇಹ ಪ್ರಿಪೇರ್ ಆಗ್ಬೇಕದು. ಯಾವ ಥರ ಅಂತಂದ್ರೆ, ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ಹುಲಿನ ನೋಡಿದಾಗ ಬಾಯೆಲ್ಲ ಒಣಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಮತ್ತೆ ನಮಗೆ ಓಡೋದಕ್ಕೆ ಶಕ್ತಿ ಬೇಕಾಗಿರೋದ್ರಿಂದ ದೇಹದಲ್ಲಿ ಲಿವರಲ್ಲಿರುವಂತಹ ಈ ಒಂದು ಏನು ಸ್ಟೋರ್ ಆಗಿರುವಂತಹ ಸಕ್ಕರೆ ಅಂಶ ಇರುತ್ತೆ, ಗ್ಲೈಕೋಜನ್, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತಕ್ಕೆ ಬಂದ್ಬಿಡುತ್ತೆ. ಆಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಮಸಲ್ ಎಲ್ಲ ಅಂದ್ರೆ ಸ್ನಾಯುಗಳು ಬಿಗಿತಾ ಆಗುತ್ತೆ. ಅಂದ್ರೆ ನಿಮ್ಮನ್ನ ಆ ಒಂದು ಸನ್ನಿವೇಶಕ್ಕೆ ಅದು ರೆಡಿ ಮಾಡ್ತಾ ಇದೆ. ಒಂದು ಫೈಟ್ ಮಾಡಬೇಕು ನೀವು, ಇನ್ನೊಂದು ಓಡಿ ಹೋಗ್ಬೇಕು. ಹಾಗಾಗಿ ಏನ್ ಮಾಡ್ತಿದ್ದ ಅವನು, ಆದಿಮಾನವ, ಒಂದು ಹೊಡೆದಾಡ್ತಾ ಇದ್ದ, ಇಲ್ಲೊಂದು ಓಡೋಗಿ ಮರ ಹತ್ತಿ ಕೂತ್ಕೊಂಡು ಆ ಪ್ರಾಣಿಗಳು ಹೋದ್ಮೇಲೆ ಅವನು ಜೀವ ಉಳಿಸ್ಕೊಂತ ಇದ್ದ. ಇದು ವಿಕಾಸದ ಹಂತದಲ್ಲಿ ಹೇಗೆ ಸರ್ವೈವಲ್ ಮೆಕ್ಯಾನಿಸಮ್ ಅಂತೀವಿ, ಒತ್ತಡ. ಅವಾಗ ಒತ್ತಡ ಆಗ್ತಾ ಇತ್ತು ಅವನಿಗೆ. ಒತ್ತಡದಿಂದಾಗಿ ಅವನಿಗೆ ಆಪ್ಷನ್ ಇತ್ತು, ಒಂದು ಹೋರಾಟ, ಇನ್ನೊಂದು ಓಡೋಗೋದು, ಎಸ್ಕೇಪ್ ಅಂತ. ಈಗೇನಾಗಿದೆ, ಆಧುನಿಕ ಜಗತ್ತಿನಲ್ಲಿ ಮಾನವನ ಒತ್ತಡ ದೇಹದಲ್ಲಿ ಏನಾಗ್ತಿತ್ತೋ ಅದು ಹಾಗೆ ಉಳ್ಕೊಂಡಿದೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಆದರೆ ಒತ್ತಡ ಕಾರಕಗಳು ಬೇರೆ ಬೇರೆ. ಮೊದಲು ಹುಲಿ ಇದ್ದಿದ್ದು, ಹುಲಿ, ಸಿಂಹ, ಆನೆ, ಕರಡಿ, ಈ ತರದ ಕಾಡು ಪ್ರಾಣಿಗಳು ಅಂತಂದ್ರೆ, ಇವಾಗೇನಾಗುತ್ತೆ ಅಂದ್ರೆ ಮಕ್ಕಳುಗಳು ಅವರೇ ಒತ್ತಡ ಕೊಡ್ತಾರೆ. ಹೆಂಡತಿ, ಗಂಡ, ಆಫೀಸಲ್ಲಿ ಬಾಸ್, ಅಥವಾ ನಮ್ಮ ಕೆಲಸ, ಈ ತರ ಬೇಕಾದಷ್ಟು ಒತ್ತಡಗಳು. ಮೊದಲು ಒಂದು ಸಿಂಹನ ಅವನು ಫೇಸ್ ಮಾಡ್ತಾ ಇದ್ದ ದಿನ. ಆದ್ರೆ ಇಲ್ಲಿ ಒಂದಾಗಿದ ತಕ್ಷಣ ಮತ್ತೊಂದು, ಒಂದಾಗಿದ ತಕ್ಷಣ ಆಫೀಸಿಂದ ಮನೆಗೆ ಬಂದ್ರೆ ಮನೇಲಿ ಒತ್ತಡ, ಮನೆಯಿಂದ ಆಫೀಸ್ಗೆ ಹೋದ್ರೆ ಅಲ್ಲಿ ಒತ್ತಡ. ಅಂದ್ರೆ ನಮಗೆ ಒಂದು ಚೂರು ಗ್ಯಾಪೇ ಇಲ್ಲ. ಅಂದ್ರೆ ನಮ್ಗೆ ಎರಡೇ ಇರೋದು, ಫೈಟ್ ಅಥವಾ ಫ್ಲೈಟ್. ಒಂದು ಎದುರಿಸ್ಬೇಕು, ಇನ್ನೊಂದು ಓಡೋಗ್ಬೇಕು. ಓಡೋಗಕ್ಕಾಗಲ್ಲ, ಎಲ್ಲ ಓಡೋಗಿ ನಾವು ಆಶ್ರಮ ಅಥವಾ ಮತ್ತೊಂದ್ ಕಡೆ ಹೋಗಕ್ಕಾಗಲ್ಲ. ಸಂಸಾರಿಗಳು ಅಂತಂದ್ಮೇಲೆ ಅಲ್ಲೇ ಇದ್ದಕ್ಕೂ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಪ್ರತಿ ಕ್ಷಣ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಮತ್ತೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ಒತ್ತಡದಿಂದನೇ ಇಂದು ನಾವು ಏನೇನು ಕಾಯಿಲೆಗಳನ್ನ ಅನುಭವಿಸ್ತಾ ಇದ್ದೀವಿ, ಮಧುಮೇಹ ಆಗ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ಹೃದಯಾಘಾತಗಳು, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರಬಹುದು, ನಿದ್ರಾಹೀನತೆ, ಅಜೀರ್ಣ, ಆಸ್ತಮಾ, ಈ ತರ, ಮತ್ತೆ ಕ್ಯಾನ್ಸರ್ಗಳು ಅಷ್ಟೇನೆ ಬಹಳ ಇನ್ನು ಮುಂದುವರೆದು. ಏಕೆಂದ್ರೆ ಹಾರ್ಮೋನ್ ವೇರಿಯೇಷನ್ಗಳು ಎಲ್ಲ ಆಗೋಗುತ್ತೆ. ಮತ್ತೆ ಋತುಚಕ್ರದಲ್ಲಿ ಬದಲಾವಣೆ ಆಗೋದು, ಪುರುಷರ ಬಂಜೆತನ, ಮಹಿಳೆಯರಲ್ಲಿ PCOD, ಮಹಿಳೆಯರಲ್ಲೂ ಬಂಜೆತನ, ಈ ತರ ಹೇಳ್ತಾ ಹೋದ್ರೆ ಅದ್ರ ಜೊತೆಗೆ ಆತಂಕ, ಖಿನ್ನತೆ, ಭಯ, ಈ ತರ ಬೇಕಾದಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಿರೋದು ಒತ್ತಡದಿಂದಾಗಿನೇ. ಹಾಗಾಗಿ ಇಂದಿನ ಜಗತ್ತಿನಲ್ಲಿ ಯಾರು ಒತ್ತಡ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾನೋ ಅವನು ಅದ್ಭುತವಾಗಿ ಜೀವನ ನಡೆಸ್ತಾನೆ, ಸದಾ ಕಾಲ ಸಂತೋಷವಾಗಿರ್ತಾನೆ. ಜಗತ್ತಿನಲ್ಲಿರುವ ಯಾವುದೇ ಒಬ್ಬ ವ್ಯಕ್ತಿನ ನಾವು ನೋಡೋದಾದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿದಿನ 50,000 ಯೋಚನೆಗಳು ಬರುತ್ತೆ. 50,000 ಸಾಮಾನ್ಯ ಜನರಿಗೆ. ಅದೇ ಯೋಗಿಗಳಿಗಾದ್ರೆ ಒಂದು 20,000, 15ರಿಂದ 20,000 ಯೋಚನೆಗಳು ಬರುತ್ತೆ ಪ್ರತಿದಿನ. ಆದರೆ ಜನಸಾಮಾನ್ಯರಲ್ಲಿ 50,000 ಯೋಚನೆಗಳು. ಕೂತಾಗ, ನಿಂತಾಗ, ಮಲಗಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಬಿಟ್ಟು ನಾವ್ ಏನೇ ಕೆಲಸ ಮಾಡ್ತಾ ಇದ್ರು ಯೋಚನೆಗಳು ಮಾತ್ರ ನಮ್ಮ ತಲೆಯಲ್ಲಿ ತುಂಬ್ಕೊಂಡೇ ಇರುತ್ತೆ. ಹಾಗಾಗಿ ಈ ಯೋಚನೆಗಳನ್ನ 3 ಭಾಗ ಆಗಿ ವಿಂಗಡಣೆ ಮಾಡಿದ್ದಾರೆ. ಯಾವುದು ಅಂತಂದ್ರೆ, ಮೊದಲು ಎಲ್ಲ ಯೋಚನೆ ಮಾಡೋ ಒಂದು ಆರೋಗ್ಯದ ಬಗ್ಗೆ ಸಾಮಾನ್ಯವಾಗಿ.
ಅದು ವಯಸ್ಸಾಗ್ತಾ ಬಂದಂಗೆ ತುಂಬಾ ಆರೋಗ್ಯದ ಬಗ್ಗೆ ಯೋಚನೆ ಜಾಸ್ತಿ ಆಗ್ತಾ ಬರುತ್ತೆ. ನಮ್ಮ ಜೊತೆಲಿ ಇದ್ದವ್ರಿಗೇನೆ ಏನೋ ಆರೋಗ್ಯದ ಸಮಸ್ಯೆ ಆದಾಗ ಅಯ್ಯೋ ನನಗೂ ಆಗಬಹುದೇನೋ ಅಂತ ಅನ್ಸುತ್ತೆ. ಅಥವಾ ನೋಡಿ, ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಯೂಟ್ಯೂಬ್ ಯೂನಿವರ್ಸಿಟಿ, ಗೂಗಲ್ ಇದರಲ್ಲೆಲ್ಲ ಪ್ರತಿ ಒಂದು ಆರೋಗ್ಯಕ್ಕೂ ಟಿಪ್ಸ್ಗಳನ್ನ ಕೊಡ್ತಾ ಬರ್ತಾರೆ. ಆ ಟಿಪ್ಸ್ನ ನೋಡಿ ನೋಡಿನೇ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಇದು ತಿಂದ್ರೆ ನಿಮ್ಗೆ ಮಧುಮೇಹ ಬರುತ್ತೆ ಅಂತಾರೆ, ಇದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ. ಕೊನೆಗೆ ಜನಕ್ಕೆ ಏನ್ ತಿನ್ನೋದಪ್ಪ ಹಾಗಾದ್ರೆ, ನಾವು ಏನು ತಿನ್ನಂಗೆ ಇಲ್ವಾ ಅಂದ್ರೆ, ಈ ಆರೋಗ್ಯಕ್ಕೆ ಸಂಬಂಧಿಸಿದಂತ ವಿಚಾರಗಳು ತುಂಬಾ ಜಾಸ್ತಿ ನಮ್ಗೆ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಅಥವಾ ನಾವು ಎಲ್ಲಾರ್ಗು ಹೃದಯಾಘಾತ ಆಗ್ತಾ ಇದೆ, ನನ್ಗಾಗ್ಬಿಡ್ಬೋದಾ? ಈ ಕೋವಿಡ್ ಸಂದರ್ಭದಲ್ಲಿ ನೋಡಿ, ಬಹಳಷ್ಟು ಜನ ಮರಣ ಹೊಂದಿದ್ದು ಆಕ್ಸಿಜನ್ ಕಮ್ಮಿ ಆಯಿತು. ಆದರೆ ನಿಜವಾಗ್ಲೂ ಇನ್ಫೆಕ್ಷನ್ಗಿನ್ನ ಹೊರತಾಗಿ ಇನ್ಫೆಕ್ಷನ್ ಆಗಿತ್ತು, ಆದರೆ ಭಯ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಆಕ್ಸಿಜನ್ ದೇಹಕ್ಕೆ ಬರುವುದು, ಅದನ್ನ ತಗೊಳ್ಳೋದು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಆ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗಿ ಬೇಕಾದಷ್ಟು ಜನ ಹೆದರಿಕೆಯಿಂದನೇ ತೀರೋದ್ರು. ಹಾಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಟೆಸ್ಟ್ಗಳು ಮಾಡಿದಾಗ ಎಲ್ಲ ನಾರ್ಮಲೇ ಬರ್ತಾ ಇರುತ್ತೆ, ವೈದ್ಯರು ಹೇಳ್ತಾರೆ ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ ಅಂತ. ಆದ್ರೂ ಕಾಯಿಲೆ, ಅದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂದ್ರೆ ಮನಸ್ಸಿನಿಂದ ಬಂದಿರುವಂತಹ ಕಾಯಿಲೆಗಳನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಹಾಗಾಗಿ ವಯಸ್ಸಾದವರಲ್ಲಿ ಸ್ವಲ್ಪ 60-40 ವರ್ಷ ಕಳೆದ ನಂತರ ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ನಮಗೆ ಒಂದು ಯೋಚನೆಗಳು ಅಥವಾ ಒತ್ತಡ ಉಂಟಾಗ್ತಾ ಇರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟು, ದಪ್ಪ ಆಗ್ತಾ ಇರ್ತೀವಿ, ಮಂಡಿ ನೋವು ಬರ್ತಾ ಇರುತ್ತೆ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಯೋಚನೆಗಳು. ಎರಡನೆಯದು ಸಂಬಂಧಗಳ ಬಗ್ಗೆ. ಎಲ್ಲರಿಗೂ ಒತ್ತಡ ಬರೋದೇ ಇದು. ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿಲ್ಲ, ಬೇರೆ ಮನೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಜೊತೆಲೂ ಅಡ್ಜಸ್ಟೇ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಮಗ ತನ್ನ ಮಾತು ಕೇಳ್ತಾ ಇಲ್ಲ. ಈ ತರ ಸಂಬಂಧಗಳಲ್ಲಿ ಗಂಡ ಹೆಂಡತಿಯರ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಅಥವಾ ಪೋಷಕರು ಮತ್ತು ಮಕ್ಕಳ ಸಂಬಂಧ ಇರ್ಬೋದು, ಸ್ನೇಹಿತರಗಳ ಜೊತೆ ಒಂದು ಒಳ್ಳೆಯ ರಿಲೇಷನ್, ಕಾರ್ಡಿಯಲ್ ರಿಲೇಷನ್ ಇಲ್ಲದೆ ಇರ್ಬೋದು, ಸಂಬಂಧಿಕರ ಜೊತೆ ಸಣ್ಣ ವಿಚಾರಕ್ಕೆ ಯಾವಾಗಲೂ ಜಗಳ ಆಗಿರುತ್ತೆ. ಪುನಃ ಇಬ್ಬರಿಗೂ ಒಂದು ಅಹಂ, ಇಬ್ರು ಯಾರು ಅದನ್ನ ಬಿಟ್ಟು ಮಾತಾಡ್ತಾ ಇಲ್ಲ. ಸೊ ಇನ್ನೊಂದು ಒತ್ತಡ ಏನು ಅಂತಂದ್ರೆ ಸಂಬಂಧಗಳ ಕುರಿತಾದಂತ ಒತ್ತಡ. ಮೂರನೇದು ಹಣ, ಅಧಿಕಾರ, ನಮ್ಮ ಕೆರಿಯರ್, ಇದ್ರ ಬಗ್ಗೆ ಒತ್ತಡ ಇರುತ್ತೆ. ಇನ್ನೂ ಜಾಸ್ತಿ ಗಳಿಸ್ಬೇಕು, ಇನ್ನೂ ಜಾಸ್ತಿ ಆಸ್ತಿ ಮಾಡಬೇಕು, ಇಲ್ಲ ಮಾಡಿರೋ ಆಸ್ತಿನ ಉಳಿಸ್ಕೊಂಡು ಹೋಗ್ಬೇಕು, ಅಥವಾ ನನ್ನ ಕೆರಿಯರಲ್ಲಿ ನನಗೆ ಒಂದು ಉನ್ನತ ಹುದ್ದೆ ಸಿಗಬೇಕು, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇನ್ನೂ ನನಗೆ ಅದೇನೂ ದೊರಕಿಲ್ಲ. ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ವಯಸ್ಸಿಗೆ ತಕ್ಕಂತೆ, ಅದು ಮಕ್ಕಳಾದ್ರೆ ಅವ್ರದ್ದೇ ಬೇರೆ ಒತ್ತಡಗಳಿರುತ್ತೆ, ಅವ್ರದ್ದೇ ಬೇರೆ ಥಾಟ್ಸ್ಗಳಿರುತ್ತೆ. ವಿದ್ಯಾರ್ಥಿಗಳಾದ್ರೆ ಅವ್ರದ್ದು ಓದಬೇಕು, ಸ್ಕೋರ್ ಮಾಡಬೇಕು, ಇನ್ನೊಂದು ಕಡೆ ಸೀಟ್ ತಗೋಬೇಕು, ಮೆರಿಟಲ್ಲಿ ಇದು ಮಾಡಬೇಕು ಅಂತ. ಇನ್ನು ಮದುವೆ ಆದವರಾದ್ರೆ ಸಂಸಾರ ನೋಡ್ಕೋಬೇಕು, ಹಣಕಾಸು ಒದಗಿಸ್ಬೇಕು, ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಹೆಂಡತಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ, ಇಡೀ ಜಗತ್ತಿನಲ್ಲಿರುವ ಎಲ್ಲರಿಗೂ 50,000 ಥಾಟ್ಸ್ಗಳು ಪ್ರತಿದಿನ ಬರುತ್ತೆ. ಹಾಗಾಗಿ ಎಷ್ಟು ಥಾಟ್ಸ್ಗಳು ಜಾಸ್ತಿ ನಿಮಗೆ ಬರುತ್ತೆ, ಒತ್ತಡವು ಅಷ್ಟೇ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಒತ್ತಡ ನಿರ್ವಹಣೆಯನ್ನ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅವರ ಥಾಟ್ಸು ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಎಂಥ ಕ್ಲಿಷ್ಟಕರ ಸಂದರ್ಭ ಆದರೂ ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ. ಯಾವುದೇ ರೀತಿ ಅವರು ಸನ್ನೆಮೆಯ ಸಂದರ್ಭವನ್ನು ಒತ್ತಡಕ್ಕೆ ಒಳಗಾಗದೆ ಬಹಳ ಚೆನ್ನಾಗಿ ಅವರು ಆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ನಾವು ಯಶಸ್ವಿ ವ್ಯಕ್ತಿಗಳು ಅಥವಾ ಸಾಧಕರು ಅಂತ ನೋಡಿದಾಗ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಕ್ರಿಕೆಟಲ್ಲೂ ಇದ್ದಾರೆ. ವಿರಾಟ್ ಕೊಹ್ಲಿ ಒಬ್ಬ ಸಣ್ಣ, ಅವನು ಬೇರೆಯವ್ರಿಗೆಲ್ಲ ವಯಸ್ಸು ಸಣ್ಣದು, ಆದ್ರೂ ಅವನ ಮನಸ್ಥಿತಿ ಎಷ್ಟು ಸ್ಟೇಬಲ್ ಆಗಿತ್ತು ಅಂತಂದ್ರೆ, ಒಬ್ಬ ಕ್ಯಾಪ್ಟನ್ ಆಗಿ ಅವನ ಮೇಲೆ ಎಂಥ ಜವಾಬ್ದಾರಿ ಇತ್ತು ಅಂದ್ರೆ ಇಡೀ ದೇಶದ ಜನ ಅವನ್ನ ನೋಡ್ತಾ ಇದ್ರು. ಏಕೆಂತಾನೆ ಅವನು ಸೋಲ ಹಾಗಿಲ್ಲ, ದೇಶದ ಮರ್ಯಾದೆ, ಅವನ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ, ಒತ್ತಡ ಎಷ್ಟಿರುತ್ತೆ. ಒಂದೊಂದು ಬಾಲ್ ಅವನು ಆಟ ಆಡ್ಬೇಕಾದ್ರೂ ಅವನ ಮೇಲಿರೋ ಒತ್ತಡ 1000 ಪಟ್ಟು ಜಾಸ್ತಿ ಇರುತ್ತೆ. ಕ್ರೀಡೆ ಆಗ್ಬೋದು, ಸಾಹಿತಿಗಳಾಗ್ಬೋದು, ಉದ್ಯಮಿಗಳಾಗ್ಬೋದು, ಎಲ್ಲರ ಮೇಲೂ ಒತ್ತಡ ಇರುತ್ತೆ. ಆದ್ರೂ ಸಹ ಕೆಲವು ವ್ಯಕ್ತಿಗಳು ಅದ್ಭುತವಾಗಿ ಅವರ ಕೆಲಸವನ್ನ ನಿರ್ವಹಿಸಿ ಯಶಸ್ವಿನ ಪಡಿತಾರೆ. ಕಾರಣ ಏನು ಅಂದ್ರೆ, ಅವರಿಗೆ ಒತ್ತಡ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ.
ಮುಖ್ಯವಾಗಿ ಒತ್ತಡ ಅಂತ ಅನ್ಕೊಂಡಾಗ ನಾವು ಸೈಂಟಿಫಿಕ್ ಆಗಿ ಅದು ಹೇಗೆ ವರ್ಕ್ ಆಗುತ್ತೆ ನಾನು ಎಲ್ಲರಿಗೂ ಹೇಳ್ತೀನಿ. ಒತ್ತಡದಿಂದ ಎಲ್ಲ ಥರ ಕಾಯಿಲೆಗಳು ನಮಗೆ ಬರುತ್ತೆ. ಹಾಗಾಗಿ ಒತ್ತಡನ ನಾವು ಕಮ್ಮಿ ಮಾಡ್ಕೊಳ್ಳೇಬೇಕು. ನಮಗೆ ಬೇರೆ ಆಪ್ಷನ್ ಇಲ್ವೇ ಇಲ್ಲ. ನಾವು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಯಿಲೆಗಳಿಗೆ ತುತ್ತಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಒತ್ತಡ ಉಂಟಾದಾಗ ಏನಾಗುತ್ತೆ ಅಂದರೆ, ನಾನು ಮೊದಲೇ ತಿಳಿಸ್ದೆ, ಒತ್ತಡ ಉಂಟಾದಾಗ ಯಾವುದೇ ಒಂದು ನೋಡಿದಾಗ ಒಂದು ಯಾವುದೋ ಕ್ರೈಮ್ ಸೀನ್ನ ನೋಡ್ತೀವಿ ಟಿ ವಿಲಿ ನೋಡ್ಬೇಕಾದ್ರೆ, ಅದಕ್ಕೆ ನಾವು ಯಾವತ್ತೂ ಒಳ್ಳೇದು ನೋಡಬೇಕು, ಒಳ್ಳೇದು ಕೇಳಬೇಕು, ಒಳ್ಳೇದನ್ನ ಮಾತಾಡಬೇಕು. ಕೆಟ್ಟದು ಮಾತಾಡಿದಾಗ ಏನಾಗುತ್ತೆ, ಅಥವಾ ಕೆಟ್ಟದನ್ನ ನೋಡಿದಾಗ ಭಯ ಆಗುತ್ತೆ, ಒತ್ತಡ ಆಗುತ್ತೆ. ಅವಾಗ ಏನಾಗುತ್ತೆ, ನೋಡೋದು ಕೇಳೋದು ಅಥವಾ ಯಾವುದೇ ಕೆಲಸ ಮಾಡಿದಾಗ ಒತ್ತಡ ಆಗೋದು ಯಾವ ರೀತಿ ಅಂದರೆ, ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆ. ಒತ್ತಡ ಕಾರಕಗಳನ್ನ ನಾವು ನೋಡ್ದಾಗಿನ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಗಂಡ ತುಂಬಾ ಸ್ಟ್ರಿಕ್ಟ್ ಅಂದಾಗ ಮನೆಗೆ ಬಂದು ಗಂಡನ ಮುಖ ನೋಡಿದ ತಕ್ಷಣ, ಅಥವಾ ಹೆಂಡತಿ ತುಂಬಾ ಸಿಡುಕಿ ಜಗಳ ಗಂಟೆ ಇದ್ರೆ ಗಂಡ ಮನೆಯಿಂದ ಬಂದು ಹೆಂಡತಿ ಮುಖ ನೋಡಿದ ತಕ್ಷಣ ಅದೇ ಒಂದು ಸಿಗ್ನಲ್, ಸ್ಟಿಮ್ಯುಲೇಷನ್. ಅವನ ಹೈಪೋಥಲಾಮಸ್ ಅಲ್ಲಿ CRH ಅಂತ, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಬಿಡುಗಡೆ ಆಗ್ಬಿಡುತ್ತೆ. ಹೆಂಡತಿ ಮುಖ ನೋಡಿದ ತಕ್ಷಣನೇ ಸಾಕು. ಆ ಹಾರ್ಮೋನು ಪಿಟ್ಯುಟರಿ ಗ್ರಂಥಿಯ ಮೇಲೆ ಅದು ಒಂದು ಪರಿಣಾಮ ಬೀರಿ ACTH ಅಂತ, ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇನ್ನೊಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ಕಾರ್ಟಿಸಾಲ್ ಅಂತ ಮತ್ತೊಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ಎಲ್ಲರಲ್ಲೂ ಹೀಗೆ ನಡೆಯೋದು. ಒತ್ತಡ ಕಾರಕಗಳು ಬೇರೆ ಬೇರೆ ಅಷ್ಟೇನೆ. ಅದು ನಮ್ಮ ಸಾಲ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಏನೇ ಆದರೂ ಇಷ್ಟೇ ಪ್ರಾಸೆಸ್. ಅದು ಹೈಪೋಥಲಾಮಸ್ ಆಕ್ಟಿವೇಟ್ ಆಗುತ್ತೆ, ಪಿಟ್ಯುಟರಿ ಆಕ್ಟಿವೇಟ್ ಆಗುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗಿ ಕಾರ್ಟಿಸಾಲ್ ಅನ್ನುವ ಒತ್ತಡಕಾರಕ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ನಾನು ನಿಮಗೆ ಮೊದಲೇ ತಿಳಿಸ್ದೆ, ಸಿಂಹನ ನೋಡಿದಾಗ ನಮಗೆ ಒತ್ತಡ ಏನಾಗುತ್ತೆ, ಅದೇ ಒತ್ತಡನೇ ಆಗುತ್ತೆ. ಬೇರೆ ಯಾವುದೇ ರೀತಿ ಬದಲಾವಣೆ ಅದರಲ್ಲಿ ಏನೂ ಇಲ್ಲ. ಈ ಕಾರ್ಟಿಸಾಲ್ ಜಾಸ್ತಿ ಆದಾಗ ಹೃದಯದ ಇದು ರೇಟ್, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಅಲ್ಲಿ ಓಡೋಗ್ತಾ ಇಲ್ಲ. ಮೊದಲು ಮನುಷ್ಯ ಆದಿಮಾನವ ಓಡ್ತಾ ಇದ್ದ, ಅವನು ಓಡೋಗಿ ಎಸ್ಕೇಪ್ ಆಗಿ ಮರ ಕೂರ್ತಿದ್ದ. ಇವಾಗ ನಾವು ಓಡ್ತಾ ಇಲ್ಲ, ಅಲ್ಲೇ ಇದೀವಿ ಅದೇ ಜಾಗದಲ್ಲಿ, ಆದ್ರೂ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಇದೇ ಮಧುಮೇಹ ಬರೋದಕ್ಕೆ ಮೂಲ ಕಾರಣ ಇದೆ. ನಾವು ಸ್ವೀಟ್ ತಿಂತಾ ಇದ್ವೋ ನಮಗೆ ಸಕ್ಕರೆ ಕಾಯಿಲೆ ಬಂತು, ಅದೇನು ಅಲ್ಲ. ಆಹಾರದಲ್ಲಿ ಒಂದು ಚೂರು ಅದರದ್ದು ಪರಿಣಾಮ ಇಲ್ಲ ಅಂತೇನಿಲ್ಲ, ಇರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿರೋದು ನಮ್ಮ ಒತ್ತಡ. ಸದಾ ಕಾಲ ನಮ್ಮ ಕಾರ್ಟಿಸಾಲ್ ರಕ್ತದಲ್ಲೇ ಇರೋದ್ರಿಂದ ಏನಾಗುತ್ತೆ, ನಮಗೆ ಮಧುಮೇಹ ಬರುವ ಸಾಧ್ಯತೆ ಜಾಸ್ತಿ. ನಮ್ಮ ದೇಹ ತುಂಬಾ ಅದ್ಭುತವಾಗಿದೆ. ಕಾರಣ ಏನಂದ್ರೆ, ಇಷ್ಟೆಲ್ಲ ಆದ್ಮೇಲೆ ದೇಹದ ಒಳಗಡೆ ಇನ್ನೊಂದು ನರ್ವಸ್ ಸಿಸ್ಟಮ್ ಇದೆ. ಇದು ಈ ಕಾರ್ಟಿಸಾಲ್ ರಿಲೀಸ್ ಆದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು ನರ್ವಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡುತ್ತೆ. ಆದ್ರೆ ಇದನ್ನ ಕಮ್ಮಿ ಮಾಡಬೇಕು. ಯಾವತ್ತು ದೇಹದಲ್ಲಿ ಯಾವುದೂ ವೈಪರೀತ್ಯ ಅತಿಯಾಗಿ ಯಾವುದು ಇರಬಾರ್ದು. ರಕ್ತದೊತ್ತಡ ಜಾಸ್ತಿನೇ ಆಗಲಿ, ಮತ್ತೊಂದು ದೇಹದಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಏನಾಗುತ್ತೆ, ಇನ್ನೊಂದು ನರ್ವಸ್ ಸಿಸ್ಟಮ್ ಇದೆ. ಅದನ್ನ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ನಾವು ಕರಿತೀವಿ ಸೈಂಟಿಫಿಕ್ ಆಗಿ. ನಿಮ್ಮ ಆಧ್ಯಾತ್ಮ ಅಥವಾ ಇದರಲ್ಲಿ ಏನೋ ಯೋಗದಲ್ಲಿ ಏನ್ ಮಾಡ್ತಾರೆ, ಇಡಾ ಪಿಂಗಳ ನಾಡಿಗಳು ಅಂತ ನೀವು ಕರಿತೀವಿ. ಅದನ್ನ ನಾವು ಅದಕ್ಕೇನೆ ಒಂದು ಪ್ರಾಣಾಯಾಮ ಮಾಡ್ಬೇಕಾದ್ರೆ ನೋಡಿ, ಬಲಮೂಗು ಹೊಳೆಯಿಂದ ಉಸಿರು ತಗೊಳ್ಳೋದು, ಎಡಕ್ಕೆ ಬಿಡೋದು, ಎಡಗಡೆಯಿಂದ ತಗೊಳ್ಳೋದು, ಸೂರ್ಯ ನಾಡಿ, ಚಂದ್ರ ನಾಡಿ ಅಂತ ನಾವ್ ಏನ್ ಮಾತಾಡ್ತೀವಿ, ಅದು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಹಾಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ, ಈ ಏನು ತೊಂದರೆಗಳಾಗ್ತಾ ಇದೆ ಅದನ್ನೆಲ್ಲ ಶಮನ ಮಾಡುತ್ತೆ, ಕಮ್ಮಿ ಮಾಡ್ತಾ ಬರುತ್ತೆ. ಹಾಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟರ್ನ ನಾವು ಮಾಡ್ಕೊಳ್ಬೇಕು. ಅದೇ ಆಗುತ್ತೆ. ಒತ್ತಡ ಜಾಸ್ತಿ ಆದಾಗ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೂ ಬೇಕಾದಷ್ಟು ತುಂಬಾ ಸರಳವಾದ ವಿಧಾನಗಳಿವೆ. ಮೊದಲನೇದಾಗಿ, ಈಗ ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರೆ, ಅವನಿಗೆ ಕೆಲಸದ ಒಂದು ಜಾಗದಲ್ಲಿ ಅತಿಯಾದ ಒತ್ತಡ ಇರುತ್ತೆ. ಅವನ ಮಿತಿ ಮೀರಿ ಅವನ ಒಂದು ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕೆಲಸನ ಅವನು ಮಾಡಬೇಕಾಗಿರುತ್ತೆ. ಒಂದು 8 ಅವರ್ಸ್ ಕೆಲಸ ಮಾಡಬೇಕು ರಿಸ್ಟ್ ಇಲ್ಲದೆ. ಆಮೇಲೆ ಕೆಲವು ಪ್ರಾಜೆಕ್ಟ್ ಆನ್ ಟೈಮಲ್ಲಿ ಮಾಡಬೇಕು, ಲಾಂಗ್ ಅವರ್ಸು. ಆಮೇಲೆ ವಾತಾವರಣ ಚೆನ್ನಾಗಿರೋದಿಲ್ಲ, ಅವನಿಗೆ ಅವನ ಸಾಮರ್ಥ್ಯಕ್ಕೆ ತಕ್ಕಂತ ಒಂದು ಸಂಬಳ ಆಗಲಿ ಅಥವಾ ಒಂದು ಗೌರವ ಆಗಲಿ ಸಿಗ್ತಾ ಇಲ್ಲ. ಇದೆಲ್ಲ ಹೊರಗಡೆ ಇರೋಂಥದ್ದು. ಮನೆ ಒಳಗಡೆ ನಾನು ಹೇಳಿದೆ, ಸಂಬಂಧಗಳ ಕುರಿತಿರ್ಬೋದು, ಬೇಕಾದಷ್ಟು ಸ್ಟ್ರೆಸ್ ಇರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರು. ಹಾಗಾಗಿ ಇಂಥ ಸಂದರ್ಭ, ಇದನ್ನ ನಾವು ಬಿಟ್ಟು ಹೋಗಕ್ಕಾಗೋದಿಲ್ಲ. ಇದ್ರ ಜೊತೆನೇ ಇರಬೇಕು, ಇದ್ರ ಜೊತೆನೇ ಬದುಕಬೇಕು. ಇದು ನಾನು ಒಂದು ಎಕ್ಸಾಂಪಲ್ ಹೇಳಿದೆ. ಎಲ್ಲರ ಜೀವನದಲ್ಲಿ ಬೇಕಾದಷ್ಟು ಒತ್ತಡಗಳಿರುತ್ತೆ.
ಸಮಸ್ಯೆಗಳು ಮನೆ ಅಂತಂದ್ಮೇಲೆ, ಒಂದು ಕುಟುಂಬ ಅಂತಂದ್ಮೇಲೆ ಖಂಡಿತ ಇರಲೇಬೇಕದು, ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಒಂದೊಂದು ನೋವು ಅಂತ ಹೇಳ್ಕೊಂತಾರೆ. ನಾವು ಇಡೀ ಜಗತ್ತಿನಲ್ಲಿರುವ ಎಲ್ಲರನ್ನ ನಾವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರ ನೋವು ಬೇರೆ ಬೇರೆ ಥರ ಇರುತ್ತೆ. ಆಶ್ಚರ್ಯ ಆಗುತ್ತೆ, ಓ ಈ ಥರನೂ ಇರುತ್ತಾ ಅನ್ನೋ ಥರ ನಮಗೆ ಅನಿಸುವ ರೀತಿಯಲ್ಲಿ ಪ್ರತಿಯೊಬ್ಬ ನೋಡೋದಕ್ಕೆಲ್ಲ ಚೆನ್ನಾಗಿ ಕಾಣ್ತಾರೆ. ಖುಷಿಯಾಗಿರೋ ಹಾಗೆ, ಓ ಚೆನ್ನಾಗಿದ್ದಾರಪ್ಪ ಅವರು ಅಂತ ನಾವು ಅನ್ಕೊಂತೀವಿ. ಆದರೆ ಅದರ ಹಿಂದೆ ಬೇಕಾದಷ್ಟು ಅವರದೇ ಆದ ಸಮಸ್ಯೆಗಳು, ನೋವುಗಳು ಎಲ್ಲ ಇರುತ್ತೆ. ಆದರೆ ಬುದ್ಧಿವಂತರು ಏನು ಮಾಡ್ತಾರೆ, ಆ ಸಮಸ್ಯೆ ನೋವುಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ತಿಳ್ಕೊಂಡಿರ್ತಾರೆ, ನಿಭಾಯಿಸ್ತಾರೆ, ಸಂತೋಷವಾಗಿರ್ತಾರೆ. ಆ ಸಮಸ್ಯೆಗಳನ್ನ ನಿಭಾಯಿಸಕ್ಕೆ ಸಾಧ್ಯ ಯಾರಿಗಾಗಲ್ಲ ಅವರು ಖಿನ್ನತೆಗೊಳಗಾಗ್ತಾರೆ. ಕೆಲವರು ಸ್ಯೂಸೈಡು ಸಹ ಮಾಡ್ಕೊಂತಾರೆ, ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದು. ಸಮಸ್ಯೆ ಇದೆ, ನೀವು ನಿವಾರಣೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಮತ್ತೆ ಅವ್ರಿಗೆ ಮಾರ್ಗದರ್ಶನ ಕೊಡಕ್ಕೆ ಯಾರೂ ಇಲ್ಲ. ಅಂತ ಒಬ್ಬ ವ್ಯಕ್ತಿ ಅವನಿಗೆ ಇಲ್ಲಪ್ಪ ಇದು ಈ ಥರನೇ, ನೀನೊಬ್ಬನೇ ಅಲ್ಲ ಜಗತ್ತಲ್ಲಿ ಕಷ್ಟಪಡ್ತಿರೋದು, ಬೇಕಾದಷ್ಟು ಜನ ಇದ್ದಾರೆ ಅಂತ ಅವನಿಗೆ ಧೈರ್ಯ ತುಂಬವರು ಯಾರು ಇರೋದಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೂ ಅವರು ಒಳಗಾಗುವ ಸಾಧ್ಯತೆಗಳನ್ನ ನಾವು ನೋಡ್ಬೋದು. ಹಾಗಾದ್ರೆ ಯಾವ ಯಾವ ವಿಧಾನದಿಂದ ನಾವು ಒತ್ತಡವನ್ನ ನಿವಾರಣೆ ಮಾಡಬಹುದು, ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ನಾವು ಆಕ್ಟಿವೇಟ್ ಮಾಡಬಹುದು ಅಂದ್ರೆ, ನಮ್ಮಲ್ಲಿ ಒಂದು ವೇಗಸ್ ನರ್ವ್ ಅಂತ ಇದೆ. ಅದು ಮೆದುಳಿನಿಂದ ಕಾಲಿನವರೆಗೂ ಇರುವಂತಹ ಒಂದು ನರ್ವ್. ಅದು ಎಲ್ಲ ಕಡೆ ಹೋಗಿದೆ, ಹೃದಯಕ್ಕೆ ಹೋಗಿದೆ, ಕರುಳಿನಲ್ಲಿ ಅದು ಹೋಗಿದೆ, ಕಾಲಿನವರೆಗೂ ಹೋಗಿರುತ್ತೆ. ಅದ್ರ ಕೆಲಸ ಏನು ಅಂದ್ರೆ, ದೇಹ ಎಲ್ಲ ಅದೊಂಥರ ಹೆಂಗೆ ಅಂತಂದ್ರೆ ವಾಚ್ಮೆನ್ ತರ, ದೇಹ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಎಲ್ಲಿ ಏನ್ ತೊಂದರೆ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಂಡು ಅದೇನ್ ಮಾಡ್ತಾ ಇರುತ್ತೆ ಅಂದ್ರೆ ರಿಪೋರ್ಟ್ ಮಾಡುತ್ತೆ ನಮ್ಮ ಮೆದುಳಿಗೆ. ಓ ಈ ಕರಡಿನಲ್ಲಿ ತೊಂದರೆ ಆಗ್ತಿದೆ, ಹೃದಯದಲ್ಲಿ ತೊಂದರೆ ಆಗ್ತಾ ಇದೆ, ಅದನ್ನ ಸರಿ ಮಾಡ್ಕೋ ಅಂತ ಅದು ಒಂದು ರಿಪೋರ್ಟ್ ಮಾಡತ್ತರ. ವ್ಯಾಗಬಾಂಡ್ ಅಂತ ಕರಿತೀವಿ. ಅದು ಎಲ್ಲ ಕಡೆ ಸುತ್ತಾ ಇರುತ್ತದು. ವಾಚ್ಮೆನ್ನು ಹೆಂಗೆ ನೋಡ್ಕೊಂಡು, ಸೆಕ್ಯೂರಿಟಿ ಗಾರ್ಡ್ ಯಾವ ರೀತಿ ಕಾಪಾಡ್ತಾನೆ ಅದೇ ತರ ಕೆಲಸ ಅದನ್ನ ಮಾಡೋದು. ಸೊ ಯಾವ ರೀತಿ ಒತ್ತಡನ ನಾವು ಬಹಳ ಅದನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದಾದ್ರೆ, ಮೊದಲನೇದಾಗಿ ಪ್ರತಿಯೊಬ್ಬರು ಹೇಳೋದು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಅಂತಂದ್ರೆ ಎಕ್ಸಸೈಸ್. ಎಕ್ಸಸೈಸ್ ಅಲ್ಲಿ ನೀವು ವಾಕ್ ಮಾಡ್ಬೋದು, ಬೆಳಗ್ಗೆ ಅಥವಾ ಸಾಯಂಕಾಲ ವಾಕ್ ಮಾಡೋದು, ಅಥವಾ ಏನಾದ್ರೂ ಒಂದು ಕೆಲಸಗಳನ್ನ ಮಾಡ್ತಾ ಬರೋದು. ಇಲ್ಲಾಂದ್ರೆ ಯೋಗ ಮಾಡಬಹುದು, ಅದು ಇನ್ನು ತುಂಬಾನೇ ಚೆನ್ನಾಗಿ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಯೋಗದಿಂದ. ವಾಕ್, ಈ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನು ಬಿಡುಗಡೆ ಆಗುತ್ತೆ. ಈ ಎಂಡಾರ್ಫಿನ್ ನ ಕೆಲಸ ಏನು ಅಂತಂದ್ರೆ ಪೇನ್ ಕಿಲ್ಲರ್ ತರ ಅದು. ನಾವು ಹೊರಗಡೆ ಯಾವುದು ಪೇನ್ ಕಿಲ್ಲರ್ ತಗಂತೀವಿ, ಏನಾದ್ರೂ ಮೈಕೈ ನೋವೆಲ್ಲ ಬಂದಾಗ, ದೇಹದ ಒಳಗಡೆನೆ ಎಲ್ಲಾ ತರದ ಔಷಧಿಗಳು ಇದೆ ದೇಹದ ಒಳಗೆ, ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ನಾವು. ಇದು ಎಂಡಾರ್ಫಿನ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಅದರಲ್ಲೂ ಎಕ್ಸಸೈಸು ಯೋಗ ಎಲ್ಲ ಮಾಡ್ಬೇಕಾದ್ರೆ ಗುಂಪಲ್ಲಿ ಮಾಡಿದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ. ಅದು ಎಂಡಾರ್ಫಿನ್ ಜೊತೆಯಲ್ಲಿ, ಈಗ ನೋಡಿ, ಈ ಒಂದು ಕಾರ್ಯಕ್ರಮ ಆನ್ಲೈನ್ ಅಲ್ಲಾದ್ರೂ ಬಹಳಷ್ಟು ಜನ ಜಾಯಿನ್ ಆಗಿದ್ದೀರಾ. ಇದೊಂದು ಗುಂಪಲ್ಲಿ ನಡೆಯುವಂತ ಕಾರ್ಯಕ್ರಮ. ಇದು ಆನ್ಲೈನ್ಗಿನ ಆಫ್ಲೈನ್ ಆದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ ಇರುತ್ತೆ. ಏಕೆಂದ್ರೆ ಪರಸ್ಪರ ಒಬ್ರಿಗೊಬ್ರು ನೋಡ್ತೀವಿ. ಒಂದು ಗುಂಪಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಆಕ್ಸಿಟಾಸಿನ್ ಅನ್ನುವ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಲವ್ ಹಾರ್ಮೋನ್ ಅಂತ ಕರಿತೀವಿ ಅದು. ಅಂದ್ರೆ ಅದು ಲವ್ ಹಾರ್ಮೋನ್ ಅಂದ್ರೆ ಬರೀ ಒಂದು ಗಂಡು ಹೆಣ್ಣಿನ ಮಧ್ಯೆ ನಡೆಯುವಂಥದ್ದಲ್ಲ, ಸಮಾಜದಲ್ಲಿ ಎಲ್ಲ ಜನ ಎಲ್ಲ ನಾವು ಯಾವಾಗಿರ್ತೀವಿ. ಅದಕ್ಕೆ ನೋಡಿ, ಯಾವುದೇ ಒಂದು ಸಮಾರಂಭಕ್ಕೆ ಹೋಗ್ಬಂದ್ರೆ ಖುಷಿ ಆಗುತ್ತೆ ನಮ್ಗೆ, ಏಕೆಂದ್ರೆ ಬಹಳಷ್ಟು ಜನ ಜೊತೆ ಮಾತಾಡ್ತೀವಿ, ಅವ್ರನ್ನ ನೋಡ್ತೀವಿ, ಪರಿಚಯ ಮಾಡ್ಕೊಂತೀವಿ, ಅವಾಗೆಲ್ಲ ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದೊಂದು ಲವ್ ಹಾರ್ಮೋನ್ ಆಗಿರೋದ್ರಿಂದ ಅದು ನಮ್ಗೆ ಒಂಥರ ಏನೋ ಒಂಥರ ಖುಷಿನ ಕೊಡುತ್ತೆ. ಇದು ಒಂದು ಎಕ್ಸಸೈಸು ಬಹಳ ಮುಖ್ಯವಾದದ್ದು. ಎರಡನೇದು, ನಮ್ಗೆ ಒತ್ತಡ ಜಾಸ್ತಿ ಆದಾಗ ಅತ್ಯಂತ ಮುಖ್ಯವಾಗಿ ನಾವು ಮಾಡ್ಬೇಕಾಗಿದ್ದು ಅಂತಂದ್ರೆ ಪ್ರಾಣಾಯಾಮ. ಯಾರು ಪ್ರಾಣಾಯಾಮ ಮಾಡ್ತಾರೆ ಅವರಿಗೆ ಒತ್ತಡ, ಅವರು ತುಂಬಾ ಕಾಮಾಗಿರ್ತಾರೆ. ಎಂಥದೇ ಒತ್ತಡ ಆಗಿರ್ಲಿ ಅದನ್ನ ನಿಭಾಯಿಸುವ ಶಕ್ತಿ ಇರುತ್ತೆ. ಕಾರಣ ಏನು ಅಂತಂದ್ರೆ, ದೀರ್ಘವಾಗಿ ನಾವು ಉಸಿರನ್ನು ತಗೊಂಡು ಉಸಿರು ಬಿಟ್ಟಾಗ ಅದರಲ್ಲಿ 1:2 ಅಂತ ಅಂತೀವಿ ನಾವು. ಒಂದು ಪ್ರಮಾಣ ಎಷ್ಟು ತಗಂತೀವಿ ಅದಕ್ಕಿಂತ ಜಾಸ್ತಿ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಟ್ಟಾಗ, ಅಂದ್ರೆ ಅದ್ರ ಜೊತೆ ಹಿಡಿದು ಇಟ್ಕೊಳ್ಬೇಕು ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಪೂರೈಕೆ ನಮ್ಮ ಮೆದುಳಿಗೆ ಜಾಸ್ತಿ ಆಗೋದ್ರಿಂದ ಮೆದುಳು ಆ ಸಂದರ್ಭವನ್ನ ಯಾವ ರೀತಿ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಗೆ ತಿಳಿಸ್ಕೊಡುತ್ತೆ. ಇದರ ಜೊತೆಗೇನಾಗುತ್ತೆ, ಈ ಒಂದು ಪ್ರಾಣಾಯಾಮ ಮಾಡಿದಾಗ ನಮ್ಮ ವಿವೇಕದ ಮೆದುಳು ಜಾಗೃತ ಆಗುತ್ತೆ. ಅಂದ್ರೆ ಮುಂಭಾಗದ ಮೆದುಳನ್ನ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತೀವಿ, ಅದು ವಿವೇಕದ ಮೆದುಳು. ಆ ವಿವೇಕದ ಮೆದುಳು ಆಕ್ಟಿವೇಟ್ ಆದಾಗ ಒತ್ತಡದ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅನ್ನೋದು ಅದು ನನಗೆ ತಿಳಿಸುತ್ತೆ.
ನೀನು ಈ ಥರ ಮಾಡಿದ್ರೆ ಸರಿಯಾಗುತ್ತೆ, ಈ ಥರ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಯೋಚನೆ ಮಾಡು, ಇದೊಂದು ದಾರಿ ಇದೆ ಅಂತ ಎಲ್ಲ ಥರ ಆಲೋಚನೆ ಮಾಡೋಕ್ಕೆ ಸಹಾಯ ಮಾಡದೆ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್, ಅದು ಮುಂಭಾಗದ ಮೆದುಳು. ಸೊ ಇಲ್ಲಿ ನಾವೆಲ್ಲ ಉಸಿರಾಡ್ತಿರೋದು ತಪ್ಪು. ಬಹಳಷ್ಟು ನಿಮಗೆಲ್ಲ ಗೊತ್ತಿದೆ, ಏಕೆಂತಂದ್ರೆ ನೀವೆಲ್ಲ ಸಾಧಕರಾಗಿರೋದ್ರಿಂದ. ನಾವು ಶಾಲೋ ಬ್ರೀದಿಂಗ್ ಮಾಡ್ತೀವಿ, ಶ್ವಾಸಕೋಶದಿಂದ ಉಸಿರಾಡ್ತೀವಿ, ಅದು ಅರ್ಧ ಮಾತ್ರ ಶ್ವಾಸಕೋಶನ ಬಳಸ್ತೀವಿ. ಪುಟ್ಟ ಮಕ್ಕಳು ಸರಿಯಾದ ರೀತಿಯಲ್ಲಿ ಉಸಿರಾಡ್ತಾರೆ. ಏನು ಅಂದ್ರೆ ನಮ್ಮ ಡಯಾಫ್ರಾಮ್ ಅಥವಾ ಒಪೆ ಇದೆಯಲ್ಲ, ಅಲ್ಲಿಂದ ಉಸಿರಾಡ್ಬೇಕು ನಾವು. ಅದು ಸರಿಯಾದ ಒಂದು ಉಸಿರಾಟದ ಕ್ರಮ. ಇದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ದೇಹಕ್ಕೆ ರಕ್ತ ಪೂರೈಕೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಇದು ನಮ್ಮ ಕೆಲವು ಗುಡ್ ಹಾರ್ಮೋನ್, ಡೋಪಮೈನ್ ಆಗಿರ್ಬೋದು, ಆಕ್ಸಿಟಾಸಿನ್ ಬಗ್ಗೆ ಮಾತಾಡದೆ, ಸೆರೋಟೋನಿನ್ನು, ಈ ಎಲ್ಲ ಹಾರ್ಮೋನುಗಳನ್ನ ಸರಿಯಾದ ರೀತಿಯಲ್ಲಿ, ಬರೀ ಇಷ್ಟೇ ಅಲ್ಲ, ಗ್ರೋತ್ ಹಾರ್ಮೋನ್ ಆಗಿರ್ಬೋದು, ದೇಹದ ಒಳಗಡೆ ಬೇಕಾದಷ್ಟು ಹಾರ್ಮೋನ್ಸ್ಗಳಿದೆ, ಅದರ ಎಲ್ಲ ಪಾತ್ವೆಗಳನ್ನ ಸರಿಯಾದ ಕ್ರಮದಲ್ಲಿ ಅದು ನಿಯಂತ್ರಣ ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾದದ್ದು ಹೈಡ್ರೇಟೆಡ್ ಅಂತ ಅಂತಾರೆ. ಹೈಡ್ರೇಟೆಡ್ ಅಂದ್ರೆ ನೀರನ್ನ ಚೆನ್ನಾಗಿ ಕುಡಿಬೇಕು. ನಾವು ಆರೋಗ್ಯಕರವಾಗಿರ್ಬೇಕು ಅಂದ್ರೆ 2 ರಿಂದ 3 ಲೀಟರ್ ನೀರನ್ನ ಪ್ರತಿದಿನ ಕುಡಿತಾ ಬರಬೇಕು. ಅದು ಒತ್ತಡ ಆದಾಗ ನೀವು ನೋಡಿ, ತುಂಬಾ ಏನೋ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಯಾರೋ 1 ಲೋಟ ನೀರು ತಂದು ಕೊಡ್ತಾರೆ, ಆ ನೀರು ಕುಡೀರಿ ಸಮಾಧಾನ ಆಗುತ್ತೆ ಅಂತ. ಸಮಾಧಾನ ಆಗುತ್ತದು. ಒತ್ತಡ ಆದಾಗ ಕೂತ್ಕೊಳ್ಳಿ ಅಂತಾರೆ, ನೀರು ಕುಡೀರಿ ಅಂತಾರೆ. ಅವಾಗ ಒಂದು ರೀತಿ ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ, ನೀರು ಕುಡಿದಾಗ ಸಮಾಧಾನ ಆಗುತ್ತೆ. ಅದೇ ರೀತಿ ಏನಕ್ಕೆ ಅಂದ್ರೆ ಬಾಡಿ ಹೈಡ್ರೇಟೆಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇಡೀ ಭೂಮಂಡಲದಲ್ಲಿ 70% ನೀರೇ ಇರೋದು. ನಮ್ಮ ದೇಹದಲ್ಲೂ ಸಹ 70% ನೀರೇ ಇದೆ, ದ್ರವನೇ ಇದೆ. ಹಾಗಾಗಿ ದ್ರವದ ಪ್ರಮಾಣ ಜಾಸ್ತಿ ಇದ್ದಾಗ ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ಚೆನ್ನಾಗಿ ಆಗುತ್ತೆ, ಯಾವುದರಲ್ಲೂ ಏನು ತೊಂದರೆ ಆಗಲ್ಲ. ಹಾಗಾಗಿ ಒತ್ತಡದ ಪರಿಸ್ಥಿತಿಯಿಂದ ಈಚೆ ಬರೋದಕ್ಕೆ ಅದು ನಮಗೆ ತುಂಬ ಪೂರಕವಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಒತ್ತಡ ಜಾಸ್ತಿ ಇದ್ದಂತಹ ವ್ಯಕ್ತಿಗಳು ಈ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡ್ತಾ ಬರಬೇಕು. ಆದಷ್ಟು ಸಸ್ಯಾಹಾರವನ್ನ ಸೇವನೆ ಮಾಡ್ತಾ ಬಂದ್ರೆ, ಅಂದ್ರೆ ಮಾಂಸಾಹಾರ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಸಸ್ಯಾಹಾರದ ಒಂದು ಏನಿದೆ ಅದರ ಇಂಟೇಕು ಅದನ್ನ ಜಾಸ್ತಿ ಮಾಡ್ತಾ ಬಂದ್ರೆ, ನಾರಿನಂಶದಿಂದ ಕುಡಿದಂತ ಸಸ್ಯಾಹಾರಗಳು, ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು, ಮೊಳಕೆ ಕಾಳುಗಳು, ಇದು ಹೆಚ್ಚು ಸೇವನೆ ನಾವು ಮಾಡ್ತಾ ಬಂದ್ರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಇದನ್ನ ಬಳಸ್ಕೊಂಡು ಸೆರೋಟೋನಿನ್ ಅಂತ ಇನ್ನೊಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಅದು ಮೂಡ್ ಹಾರ್ಮೋನ್, ಮೂಡ್ ಸ್ಟೆಬಿಲೈಸರ್. ಕೆಟ್ಟ ಕೋಪ ಬರ್ತಾ ಇರ್ಬೋದು, ಆದ್ರೆ ಈ ಸೆರೋಟೋನಿನ್ ಪ್ರಮಾಣ ಯಾರಲ್ಲಿ ಜಾಸ್ತಿ ಇರುತ್ತೆ, ಆ ಕೋಪನ ನಿಗ್ರಹ ಮಾಡ್ಕಂತ ನಾನು ತಕ್ಷಣ ರಿಯಾಕ್ಟ್ ಮಾಡೋದಿಲ್ಲ. ಯಾರು ಸೆರೋಟೋನಿನ್ ಪ್ರಮಾಣ ಯಾರಲ್ಲಿ ಕಮ್ಮಿ ಇರುತ್ತೆ ಅವ್ರಿಗೆ ತಕ್ಷಣ ಕೋಪ ಬರುತ್ತೆ. ಆ ಕೋಪದಲ್ಲೇ ಬೇಕಾದಷ್ಟು ಅನಾಹುತಗಳು ನಡೆಯುವ ಸಾಧ್ಯತೆಗಳು ಇರೋದ್ರಿಂದ ಒಳ್ಳೆಯ ಆಹಾರ ಅಂತ ನಾನು ಹೇಳ್ದೆ. ಇದರ ಜೊತೆಗೆ ನಿದ್ರೆ ಸಹ, ಅದಕ್ಕೆ ನಿದ್ದೆ ಕೆಟ್ಟೋ ಬುದ್ಧಿ ಕೆಟ್ಟೋ ಅಂತಾರೆ. ಸಾಮಾನ್ಯವಾಗಿ ನೀವು ನೋಡಿ, 6 ಗಂಟೆಗಳ ಕಾಲ ನೀವು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅವತ್ತು ಇಡೀ ದಿನ ನೀವು ಎಲ್ಲರ ಜೊತೆನೂ ರೇಗ್ತಾ ಇರ್ತೀರ, ರೆಸ್ಟ್ಲೆಸ್ ಆಗಿರ್ತೀರ, ಚಡಪಡಿಕೆ, ಮಂಪರು, ಸುಸ್ತಾಗ್ತಾ ಇರುತ್ತೆ, ಫೈಬ್ರೋಮಯಲ್ಜಿಯಾ ಅಂತಾರೆ, ಮೈ ಕೈಯೆಲ್ಲ ನೋವು. ಕಾರಣ ಏನು ಅಂತಂದ್ರೆ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ. ಅದೇ ಒಳ್ಳೆ ನಿದ್ದೆ ಆಗಿದ್ದಾಗ ಫ್ರೆಶ್ ಆಗಿರುತ್ತೆ, ಏನೇ ಕೆಲಸ ಮಾಡಿದ್ರು. ಅದಕ್ಕೆ ಮಕ್ಕಳಿಗೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಬೇಗ ಮಲಗು ಮತ್ತೆ ಬೇಗ ಏಳು ಅಂತ. ಬೆಳಗ್ಗಿನ ಜಾವದಲ್ಲಿ ಎದ್ದು ನಾವ್ ಏನೇ ಓದಿದಾಗ ಆ ಕಾನ್ಸೆಪ್ಟ್ಗಳಾಗಿರ್ಬೋದು, ಅದೇನೋ ನಾವು ಓದ್ತೀವಿ, ಅದು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಕಾರಣ ಏನು ಅಂತಂದ್ರೆ ಮೈಂಡ್ ತುಂಬಾ ಪ್ರಶಾಂತವಾಗಿರುತ್ತೆ, ಒಳ್ಳೆಯ ನಿದ್ದೆ ಮಾಡಿರ್ತೀವಿ. ಬೆಳಗ್ಗೆ ಏನೇನು ದೇಹಕ್ಕೆ ಒಂದು ಆಯಾಸ ಆಗಿರುತ್ತೆ, ಮಲಗಿದಾಗ ಅದೆಲ್ಲ ಸರಿಯಾಗಿರುತ್ತೆ. ಆಮೇಲೆ ಬೆಳಗಿನ ಹೊತ್ತು ಏನು ನಮ್ಮಲ್ಲಿ ಆಗಿರುತ್ತೆ ದೇಹಕ್ಕೆ ಬೇಕಾದಷ್ಟು ಡ್ಯಾಮೇಜ್. ಏಕೆಂದ್ರೆ ನಾವು ವಾಸಿಸುತ್ತಿರುವ ಜಗತ್ತಲ್ಲೇ ಬೇಕಾದಷ್ಟು ವಿಷಗಳಿದೆ, ನೀರಿನಲ್ಲಿ, ಆಹಾರದಲ್ಲಿ, ಗಾಳಿಯಲ್ಲಿ, ಎಲ್ಲದರಲ್ಲೂ. ಅದರಿಂದ ಡೆಫಿನೆಟ್ ಆಗಿ ದೇಹದ ಒಳಗಡೆ ಡ್ಯಾಮೇಜ್ ಆಗಿದ್ರೂ ಸಹ ದೇಹಕ್ಕೆ ಅದನ್ನೆಲ್ಲ ಸರಿಪಡಿಸುವ ಶಕ್ತಿ ಇದೆ. ರಾತ್ರಿಯ ಹೊತ್ತು ಮಲಗಿದಾಗ ದೇಹ ಇದನ್ನೆಲ್ಲ ಸರಿಪಡಿಸಿರೋದ್ರಿಂದ ಬೆಳಗಿನ ಜಾವ ನಾವು ಎದ್ದಾಗ ತುಂಬಾ ಫ್ರೆಶ್ ಆಗಿರ್ತೀವಿ, ಒಂಥರ ಖುಷಿಯಾಗಿರ್ತೀವಿ. ಯಾರಿಗೆ ಆ ಫ್ರೆಶ್ನೆಸ್ ಇರೋದಿಲ್ಲ ಅವಾಗ ಅರ್ಥ ಮಾಡ್ಕೋಬೇಕು, ನಮ್ಮ ದೇಹದಲ್ಲಿ ಹಿಂದಿನ ದಿನ ಆಗಿರುವಂತಹ ಏನು ಡ್ಯಾಮೇಜ್ ಇದೆ ಅದು ರಿಪೇರ್ ಆಗಿಲ್ಲ ಅಂತ. ಯಾವ ಸಂದರ್ಭದಲ್ಲಿ ಆ ಥರ ಆಗುತ್ತೆ ಅಂದ್ರೆ, ನಿದ್ರೆ ಸರಿಯಾಗಿ ನಾವು ಯಾವಾಗ ಮಾಡೋದಿಲ್ಲ ಅಂದ್ರೆ
ಒಂದು ಪರಿಪೂರ್ಣ ನಿದ್ರೆ ಅಂತ ಅನ್ಬಹುದು. ಸೌಂಡ್ ಸ್ಲೀಪ್ ಅಂತ ಕರೀತಾರೆ. ಸುಮಾರು ಒಂದು 6 ಗಂಟೆಗಳ ಕಾಲ ಒಳ್ಳೆ ನಿದ್ರೆ ಮಾಡಿದಾಗ, ಅದರಲ್ಲಿ ಒಂದು 4 ಗಂಟೆ ಸಂಪೂರ್ಣ ಪರಿಪೂರ್ಣ ನಿದ್ರೆ ಮಾಡಿದ್ರು ಒಳ್ಳೇದೇನೆ. ಅಷ್ಟೂ ಮಾಡದೇ ಇದ್ದಂಥ ಸಂದರ್ಭದಲ್ಲಿ, ಏಕೆಂದ್ರೆ ರಾತ್ರಿ ಎಲ್ಲ ಏನೋ ಕೆಲಸ ಮಾಡ್ತಾ ಇರೋದು, ಬೆಳಗ್ಗೆ ಲೇಟಾಗಿ ಏಳಷ್ಟರಲ್ಲೇನೆ ಟಯರ್ಡ್ನೆಸ್ ಶುರು ಆಗಿರುತ್ತೆ. ಕಾರಣ ನಮ್ಮ ದೇಹದ ಒಳಗಡೆ ಇರುವ ಜೈವಿಕ ಗಡಿಯಾರವನ್ನ ನಾವು ಹಾಳು ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ದೇಹದಲ್ಲಿ ಎಲ್ಲದನ್ನು ಒಳಗಡೆ ಏರುಪೇರಾಗೋಗಿರುತ್ತೆ. ಒಳ್ಳೆ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಮಧ್ಯರಾತ್ರಿಯಲ್ಲಿ ನಮ್ಮಲ್ಲಿ ಮೆಲಟೋನಿನ್ ಅಂತ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದೊಂದು ಮ್ಯಾಜಿಕ್ ಹಾರ್ಮೋನ್ ಅಂತಾನೆ ಹೇಳ್ಬಹುದು. ದೇಹಕ್ಕೆ ಉಂಟಾಗಿರುವ ಎಲ್ಲ ತೊಂದರೆಗಳನ್ನ ನಿವಾರಿಸುವ ಶಕ್ತಿ ಈ ಮೆಲಟೋನಿನ್ಗಿರೋದ್ರಿಂದ ಮಲಗಿ ಎದ್ದಾಗ ನಮಗೆ ಬಹಳ ಲವಲವಿಕೆಯಿಂದ ನಾವು ಕೂಡಿರ್ತೀವಿ. ಕಾರಣ ಈ ಮೆಲಟೋನಿನ್ ಏನ್ ಮಾಡುತ್ತೆ, ನಮ್ಮ ಎಲ್ಲಾ ಡ್ಯಾಮೇಜ್ಗಳನ್ನ ರಿಪೇರಿ ಮಾಡಿರುತ್ತೆ. ಆಮೇಲೆ ಯಾರಿಗೆ ಮೆಲಟೋನಿನ್ ಸೆಕ್ರೇಷನ್ ಚೆನ್ನಾಗ್ ಆಗ್ತಿರುತ್ತೆ ಅವರು ಯಂಗಾಗಿರ್ತಾರೆ. ಈ ವಯಸ್ಸಾದ್ರೂ ಅವ್ರು ನೋಡೋದಕ್ಕೆ ಅಷ್ಟು ವಯಸ್ಸು ಅಂತಾನೆ ಅನ್ಸೋದಿಲ್ಲ. ಕೆಲವು ಸಂದರ್ಭದಲ್ಲಿ ತಾಯಿ ಮಗಳನ್ನ ಅಕ್ಕ ತಂಗಿ ಅಂತ ಅನ್ಬೋದು ನಾವು, ತಂದೆ ಮಗನ ಅಣ್ಣ ತಮ್ಮನ ಅಂತ ಅನ್ಬೋದು. ಅಷ್ಟ್ರ ಮಟ್ಟಿಗೆ ಅವರ ವಯಸ್ಸು, ಅವರ ಸ್ಕಿನ್ ಆಗ್ಬೋದು, ಅವ್ರ ಕೂದಲು ಆಗ್ಬೋದು, ಗೊತ್ತಾಗೋದೇ ಇಲ್ಲ. ಒಂದ್ ಸ್ವಲ್ಪ ಡೈ ಮಾಡ್ಬಿಟ್ರಂತೂ ಗೊತ್ತೇ ಆಗೋದಿಲ್ಲ ಅವ್ರಿಗೆ ವಯಸ್ಸಾಗಿದೆ ಅಂತ. ಅಂಥದ್ದನ್ನು ಬೇಕಾದಷ್ಟು ನಾವು ನೋಡಿರ್ಬೋದು. ಕಾರಣ ಒಳ್ಳೆಯ ನಿದ್ದೆ ಮಾಡ್ತಾರವರು. ಆಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಇರುತ್ತೆ. ಸಿಕ್ಕಿದ್ದ ಜಂಕ್ ಆಹಾರವನ್ನ ಸೇವನೆ ಮಾಡೋದಿಲ್ಲ. ಜೊತೆಗೆ ಒಳ್ಳೆಯ ಸಾತ್ವಿಕ್ ಫುಡ್ ಅಂತ ನಾವೇನಂತೀವಿ ಅಂದ್ರೆ ಸಸ್ಯಾಹಾರ, ಮುಖ್ಯವಾಗಿ ಅದನ್ನ ಸೇವನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಸಸ್ಯಾಹಾರ ಪ್ರೋಬಯಾಟಿಕ್ಸ್ ಅಂತ ಕರಿತೀವಿ. ಅದನ್ನ ಪ್ರೋಬಯಾಟಿಕ್ಸ್ ಅನ್ನ ನಾವು ಸೇವನೆ ಮಾಡಿದಾಗ ಸೆರೋಟೋನಿನ್ ಆಗುತ್ತೆ. ಇದರ ಜೊತೆಗೆ ಒಳ್ಳೆ ನಿದ್ರೆ ಬರೆದಾಗ ಮೆಲಟೋನಿನ್ ಆಗುತ್ತೆ. ಮೆಲಟೋನಿನ್ ಲಾಂಜಿವಿಟಿ ಅನ್ನೋದನ್ನ ನಮಗೆ ಕೊಡುವಂಥದ್ದು. ಇದರ ಜೊತೆಯಲ್ಲಿ ಈ ಒತ್ತಡ ನಿರ್ವಹಣೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು, ನಮ್ಮ ದೇಹ ಮತ್ತೆ ಮೆದುಳು ಎರಡಕ್ಕೂ ನಾವು ಉಪವಾಸ ಮಾಡಬೇಕು. ಉಪವಾಸ ಅಂತಂದ್ರೆ ನಿಮ್ಗೆ ಗೊತ್ತು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅಂತಾರೆ. ಇತ್ತೀಚಿನ ದಿನದಲ್ಲಿ ವೈದ್ಯ ಲೋಕದಲ್ಲಿ ಇದೊಂದು ಬಹಳ ಹೆಚ್ಚು ಪ್ರಚಲಿತದಲ್ಲಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ದಿನಕ್ಕೆ 2 ಹೊತ್ತು ಊಟ ಮಾಡೋದು. ಒಂದು 11 ಗಂಟೆಗೆ, ಇನ್ನೊಂದು 7 ಗಂಟೆಗೆ. ಅಲ್ಲಿ ತುಂಬಾ ಒಂದು ಲಾಂಗ್ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ದೇಹದಲ್ಲಿ ಏನು ಕೊಬ್ಬು ದೇಹದಲ್ಲಿ ಶೇಖರಣೆ ಆಗಿರುತ್ತೆ, ಲಿವರ್ ಅಲ್ಲಿ ಆಗ್ಬೋದು, ಮಸಲಲ್ಲಿ ಆಗಿರ್ಬೋದು, ಅದೆಲ್ಲ ಕರಗಿ ದೇಹ ಸಪೂರ ಆಗ್ತಾ ಬರುತ್ತೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡಿದಾಗ. ಇದರ ಜೊತೆಗೆ ದೇಹಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟಾಗ ಒಳಗಡೆ ರಿಪೇರ್ಗಳು ತುಂಬಾ ಚೆನ್ನಾಗಿ ನಡೀತಾ ಬರುತ್ತೆ. ಇಲ್ಲಿ ಬೇಕಾದಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ. ಯಾವ ಪ್ರಾಣಿಗಳು ಕಡಿಮೆ ತಿನ್ನುತ್ತೆ ಅವುಗಳು ತುಂಬಾ ವರ್ಷಗಳ ಕಾಲ ಬದುಕೋದನ್ನ ನಾವು ಡ್ರೋಸೋಫಿಲಾ ನೊಣದಲ್ಲಿ ಮಾಡಿ ಪ್ರೂವ್ ಆಗಿದೆ ಅದು. ಆ ಹಣ್ಣಿನ ನೊಣಗಳಿಗೆ ಕಡಿಮೆ ಆಹಾರವನ್ನು ಕೊಟ್ಟಾಗ ತುಂಬಾ ಹೆಚ್ಚು ದಿನ ಬದುಕಿದೆ. ಅದೇ ಹಣ್ಣಿನ ನೊಣಗಳಿಗೆ ಹೆಚ್ಚು ಆಹಾರವನ್ನ ಕೊಟ್ಟಾಗ, ಹೆಚ್ಚು ನಾವು ತಿನ್ನಿಸಿದಾಗ ಅವು ಬೇಗ ಸತ್ತೋಗುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಗಾದೆನೆ ಹೇಳ್ತಿದ್ರು, ಒಪ್ಪತ್ತು ಉಂಡವ ಯೋಗಿ, 2 ಉಂಡವ ಭೋಗಿ, 3 ಉಂಡವ 3 ಊಟ ಮಾಡ್ಲೇಬೇಡಿ ಅಂತಾರೆ ರೋಗಿ. ನಾನು ಇನ್ನೊಂದು ಸಲ ಹೇಳಿದ್ದೆ, ಜಾಸ್ತಿ ಹೊತ್ತು ಯಾವಾಗ 4, 5, 6 ಹೊತ್ತು ಊಟ ಮಾಡ್ತಾ ಇದ್ದಾಗ ಕಾಯಿಲೆಗಳು ಅದಕ್ಕೆ ತಕ್ಕಂಗೆ ಬರುತ್ತೆ. ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಾನು ಏನ್ ಹೇಳಿದೆ ಅದು ಬಹಳ ಮುಖ್ಯ ಇತ್ತೀಚಿನ ದಿನದಲ್ಲಿ. ಅದೂ ಸಹ ಮುಖ್ಯ. ಇದು ದೇಹಕ್ಕೆ, ನಮ್ಮ ಕರುಳಿಗೆ ಆದ್ರೆ ನಮ್ಮ ಮೆದುಳಿಗೂ ಫಾಸ್ಟಿಂಗ್ ಮಾಡಿಸಬೇಕು. ಯಾವ ರೀತಿ ಫಾಸ್ಟಿಂಗ್ ಅಂದ್ರೆ, ಅದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಂದ ನಾವು ದೂರ ಇರೋ ಅಂಥದ್ದು, ಆದಷ್ಟು ಸೈಲೆಂಟ್ ಆಗಿರೋ ಅಂಥದ್ದು. ಈ ಮೌನ ಅನ್ನೋದಿದೆಯಲ್ಲ, ಅದು ನಮ್ಮ ಮೆದುಳಿನಲ್ಲಿರುವ ಹಲವಾರು ಕಲ್ಮಶಗಳನ್ನ, ಟಾಕ್ಸಿನ್ಸ್ಗಳನ್ನ ಅದು ಹೊರ ಹಾಕುತ್ತೆ, ಅಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ. ಅಂದ್ರೆ ಫಾಸ್ಟಿಂಗ್ ಅಂದ್ರೆ ಒಂದು ವಾರದಲ್ಲಿ 1 ದಿನನಾದ್ರೂ ಮೊಬೈಲ್ ಬಳಕೆ ಮಾಡದೆ ಅದನ್ನ ಇಟ್ಬಿಡೋದು, ಅಥವಾ ಎಷ್ಟು ಬೇಕು ನಮಗೆ ಅಷ್ಟು ಮಾತ್ರ ಅದನ್ನ ಬಳಕೆ ಮಾಡೋಂಥದ್ದು. ಇದು ನಮ್ಮ ಮೆದುಳಿಗೆ ನಾವು ನೀಡುವಂತಹ ಒಂದು ಉಪವಾಸ. ಇದರಿಂದ ಅಲ್ಲಿರುವ ಎಲ್ಲ ಒಂದು ಟಾಕ್ಸಿನ್ಗಳು ಏನಿರುತ್ತೆ ಅದು ಸಹ ಹೊರಗಡೆ ಹೋಗುತ್ತೆ, ದೇಹದಲ್ಲಿರುವ ಟಾಕ್ಸಿನ್ಗಳು ಹೋಗುತ್ತೆ. ಇವೆಲ್ಲ ಒತ್ತಡದ ನಿವಾರಣೆಯಲ್ಲಿ ಅತ್ಯಂತ ಪೂರಕವಾದ ಅಂಶಗಳು. ನೀರು ಕುಡಿಯುವಂಥದ್ದೇ ಆಗ್ಲಿ, ಇದರ ಜೊತೆಗೆ ಕೆಲವೊಂದು ಪ್ರಾಕ್ಟೀಸ್ಗಳಿರುತ್ತೆ. ಆಯಿಲ್ ಮಸಾಜ್ ಅಂತ ಅಂತೀವಿ. ಆಯಿಲ್ ಮಸಾಜ್ ಮೊದಲೆಲ್ಲ ಎಣ್ಣೆ ಸ್ನಾನ ಅಂತ ಮಾಡೋರು, ಹಬ್ಬಗಳಲ್ಲಿ ಮಾಡೋರು. ಇವಾಗ ಯಾತೋ ಅವೆಲ್ಲ ನಮ್ಮ ಅಭ್ಯಾಸಗಳೆಲ್ಲ ಹೊರಟೋಗಿದೆ. ಕಾರಣ ಏನು ಅಂತಂದ್ರೆ, ಬಹಳ ಒತ್ತಡ ಇರುತ್ತೆ. ನೀವು ನೋಡಿ, ಹೆಡ್ ಮಸಾಜ್ ಮಾಡಿಸ್ಕೊಳ್ಳಿ, ತುಂಬಾ ಒತ್ತಡ ಅಂದಾಗ ಕಾಮ್ ಆಗಕ್ ಶುರು ಆಗುತ್ತೆ. ಮೈಂಡ್ ತುಂಬಾನೇ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಎಣ್ಣೆ ಸ್ನಾನ ಮಾಡಿದಾಗ ಕಾಮ್ ಆಗುತ್ತೆ.
ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಒತ್ತಡ ನಿರ್ವಹಣೆಯಲ್ಲಿ ಈ ನೈಸರ್ಗಿಕ ಚಿಕಿತ್ಸೆಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಅಂದ್ರೆ ಸೂರ್ಯ ಸ್ನಾನ ಆಗ್ಬೋದು, ಮಣ್ಣಿನ ಸ್ನಾನ, ಅರಿಶಿಣದ ಸ್ನಾನ, ಆಯಿಲ್ ಮಸಾಜ್ ಹೇಳಿದೆ ನಾನು, ಆಮೇಲೆ ಜಲ ಚಿಕಿತ್ಸೆ ಅಂತ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಜನ ಏನ್ ಮಾಡ್ತಿದ್ರು, ನದಿಗಳಲ್ಲಿ, ಕೆರೆಗಳಲ್ಲಿ ಎಲ್ಲ ಸ್ವಿಮ್ ಮಾಡೋರು, ಈಜವರು, ತುಂಬಾ ರಿಲ್ಯಾಕ್ಸ್ ಆಗೋದು, ಪ್ರಕೃತಿಯಲ್ಲಿ ಇರ್ತಾ ಇದ್ರು. ಬಟ್ ಇವಾಗ ಅದೆಲ್ಲೂ ಇಲ್ಲ. ಹಾಗಾಗಿ ಒತ್ತಡದ ನಿರ್ವಹಣೆ ನಮ್ಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಪ್ರಕೃತಿ ನಡಿಗೆ ಅಂತ ಆದಷ್ಟು ಗಿಡ ಮರಗಳ ಜೊತೆ ಇದ್ದಾಗ, ಪ್ರಾಣಿಗಳ ಜೊತೆ ಇದ್ದಾಗ ನಮ್ಮ ಒತ್ತಡಗಳನ್ನ ನಾವು ನಿವಾರಣೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ತುಂಬಾ ಒತ್ತಡ ಅಂದಾಗ ಅಲ್ಲಿ ಯಾವ್ದೋ ಒಂದು ಗಿಡ ಇದೆ, ಆ ಗಿಡನ ನೋಡಿದಾಗ್ಲೇ ಎಷ್ಟೋ ಒತ್ತಡ ಕಮ್ಮಿ ಆಗುತ್ತೆ. ಮತ್ತೆ ಅಕ್ವೇರಿಯಂ ಅಲ್ಲಿ ಇರುವ ಮೀನುಗಳನ್ನ ನೋಡಿದಾಗ್ಲೂ ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಕೆಲವರು ಅಕ್ವೇರಿಯಂಗಳನ್ನ ಇಟ್ಕೊಂಡಿರ್ತಾರೆ ಟೇಬಲ್ ಮೇಲೆ. ಒತ್ತಡ ಅಂತ ಏನೋ ಒಂಥರ ಸ್ವಲ್ಪ ಡಿಸ್ಟರ್ಬ್ ಅಂದಾಗ ಅದನ್ನ ನೋಡಿದಾಗ ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗಾಗಿ ಈ ನೈಸರ್ಗಿಕ ಚಿಕಿತ್ಸೆಗಳನ್ನ ನಾನು ಏನೇನು ಹೇಳಿದೆ ಇದನ್ನು ಸಹ ನಾವು ಮಾಡಬಹುದು. ಇದರ ಜೊತೆಗೆ ಮುಗುಳುನಗೆ, ಸ್ಮೈಲ್ ಎಷ್ಟೋ ಒತ್ತಡವನ್ನ ಕಮ್ಮಿ ಮಾಡುತ್ತೆ. ಕ್ಲಾಪಿಂಗ್ ಥೆರಪಿ ಅಂತ ಇದೆ. ಈಗ ಕ್ಲಾಪ್ ಯಾರು ಮಾಡೋದೇ ಇಲ್ಲ. ಯಾವುದೇ ಫಂಕ್ಷನ್ ಅಲ್ಲಿ ಹೋದ್ರು ಕ್ಲಾಪ್ ಅಥವಾ ಚಪ್ಪಾಳೆ ಹೊಡಿಯೋದ್ರಿಂದನೂ ನಮ್ಮ ಇಡೀ ದೇಹದಲ್ಲಿರುವ ನಾಡಿಗಳು ಅಂತ ನೀವು ಹೇಳ್ತೀರಲ್ಲ, 74,000 ನಾಡಿಗಳು ಇದೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದೆಲ್ಲ ಕೊನೆಗೆ ಎಂಡಾಗೋದು ಕಾಲು ಪಾದಗಳಲ್ಲಿ ಮತ್ತೆ ಕೈಯಲ್ಲಿ, ಅದರ ಎಂಡ್ಸ್ ಇರೋದು. ನಾವು ಚಪ್ಪಾಳೆ ಹೊಡೆದಾಗ ಏನಾಗುತ್ತೆ, ಅವೆಲ್ಲ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಚಪ್ಪಾಳೆಯಿಂದ ಅದ್ಭುತವಾದ ಒಂದು ಪ್ರಯೋಜನ ಇದೆ. ಅದೇ ರೀತಿ ಕಾಲುಗಳಲ್ಲಿ ಈ ನಾಡಿಗಳು ಎಂಡಾಗೋದ್ರಿಂದ ಹುಲ್ಲಿನ ಮೇಲೆ, ಕಲ್ಲಿನ ಮೇಲೆ, ಮಣ್ಣಿನ ಮೇಲೆ, ಮರಳಿನ ಮೇಲೆ ಎಲ್ಲ ನಾವು ನಡೆದಾಗ ಅದು ನೈಸರ್ಗಿಕ ಚಿಕಿತ್ಸೆಯಲ್ಲಿ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಅದನ್ನ ಕಲ್ಲುಗಳ ಮೇಲೆ ನಡ್ಕೊಂತಾ ಹೋಗೋದು, ಅದೇ ಒಂದು ಚಿಕಿತ್ಸೆ. ಅದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಆ ನರ್ವ್ ಎಂಡ್ಗಳೆಲ್ಲ ಆಕ್ಟಿವೇಟ್ ಆಗುತ್ತೆ, ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದ್ರೆ ದೇಹವನ್ನ ಕೂಲ್ ಕಾಮ್ ಆಗಿ ಸ್ಟೇಬಲ್ ಆಗಿ ಮಾಡ್ತಾ ಬರುತ್ತೆ. ನಮ್ಮ ವಿವೇಕದ ಮೆದುಳು ಜಾಗೃತ ಆಗುತ್ತೆ. ಸೊ ಎಂಥ ಒತ್ತಡ ಇದ್ರೂ ನಾವು ಅದರಿಂದ ಈಚೆ ಬರೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಮುಗುಳುನಗೆ ಆಗ್ಬೋದು, ಚಪ್ಪಾಳೆ ಆಗ್ಬೋದು, ನೈಸರ್ಗಿಕ ಚಿಕಿತ್ಸೆಗಳು ನಾನೆಲ್ಲ ಹೇಳಿದೆ, ಬೇಕಾದಷ್ಟು ಇದೆ ಅದರಲ್ಲಿ. ಆಯಿಲ್ ಮಸಾಜು, ಜಲ ಚಿಕಿತ್ಸೆ, ತಣ್ಣೀರಿನ ಸ್ನಾನ, ಬಿಸಿ ನೀರಿನ ಸ್ನಾನ, ಮ್ಯೂಸಿಕ್ ಥೆರಪಿ, ಇವನ್ನು ಸಂಗೀತ ಕೇಳಿದಾಗ್ಲೂ ನಮ್ಮ ಒತ್ತಡ ತುಂಬಾ ಕಾಮು. ನಾವು ಮೆದುಳಿನಲ್ಲಿರುವ ಬೀಟಾ ಅಲೆಗಳಿಂದ ನಾವು ಆಲ್ಫಾ ಅಲೆಗಳಿಗೆ ಶಿಫ್ಟ್ ಆಗ್ತಾ ಬರ್ತೀವಿ. ಅದಕ್ಕೆ ಹೇಳ್ತಾರೆ, ಒಂದು 30 ನಿಮಿಷ ಕೆಲಸ ಮಾಡಿದ್ಮೇಲೆ 1-2 ನಿಮಿಷ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿ, ನಂತರ ಪುನಃ ಕೆಲಸ ಮಾಡಿ. ಅದನ್ನ ಪೊಮೊಡೋರೋ ಟೆಕ್ನಿಕ್ ಅಂತ ನಾವು ಕರೆಯೋದು. ಪ್ರತಿ 30-25 ನಿಮಿಷಕ್ಕೊಂದು ಬ್ರೇಕ್ ತಗೊಳ್ಳೋದು. 4 ಸಲ ತರ ಮಾಡಿದ್ಮೇಲೆ 5ನೇ ಸಲಕ್ಕೆ ಆ ಒಂದು 15 ನಿಮಿಷ ಬ್ರೇಕ್ ತಗೊಳ್ಳೋದು. ಹಾಗಾಗಿ 2 ಗಂಟೆಗಳ ಕಾಲ ಅದ್ಭುತವಾಗಿ ನಾವು ಕೆಲಸ ಮಾಡಿರ್ತೀವಿ. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ಕಂಟಿನ್ಯೂಸ್ 1 ಅವರ್ ಕೆಲಸ ಮಾಡ್ತೀವಿ, ಟಯರ್ಡ್ ಆಗೋಗುತ್ತೆ. ಅಥವಾ 2 ಅವರ್ಸ್ ಕೆಲಸ ಮಾಡಿ ಕಂಪ್ಲೀಟ್ ಎನರ್ಜಿ ಡ್ರೈನ್ ಆಗೋಗುತ್ತೆ. ಅದ್ರ ಬದಲು ಇನ್ ಬಿಟ್ವೀನು ಒಂದು 25 ನಿಮಿಷ ಕೆಲಸ, 5 ನಿಮಿಷ ರೆಸ್ಟ್, ಆ ತರ 4 ಸಲ ಮಾಡ್ಬೇಕು. ಅದು ಪೊಮೊಡೋರೋ ಟೆಕ್ನಿಕ್ ಅಂತೀವಿ. ಇನ್ ಬಿಟ್ವೀನ್ ಈ ತರ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಒತ್ತಡ ಜಾಸ್ತಿ ಆದಾಗ ದೀರ್ಘವಾದ ಉಸಿರು ಬಿಡೋದು, ತಗೊಳ್ಳೋದು. ಪ್ರಕೃತಿಯಲ್ಲಿ ಒಂದ್ ಸ್ವಲ್ಪ ಗಿಡ ಮರಗಳು ಇರೋ ಜಾಗದಲ್ಲಿ ಒಂದ್ ಸ್ವಲ್ಪ ಕಾಲ ಕಳೆಯೋದು. ಹೀಗೆ ಒತ್ತಡ ನಿರ್ವಹಣೆಗೆ ಮ್ಯೂಸಿಕ್ ಥೆರಪಿ ಹೇಳದೆ. ಆಮೇಲೆ ಕೆಲವರಿಗೆ ಕೆಲವೊಂದು ಹವ್ಯಾಸಗಳಿರುತ್ತೆ. ಡ್ರಾಯಿಂಗ್ ಮಾಡೋದೇ ಆಗ್ಲಿ, ಕುಕ್ಕಿಂಗು ಅಷ್ಟೇ. ಅಡಿಗೆನೂ ಒಂದು ಹವ್ಯಾಸನೇ ಅದು. ಕೆಲವರು ತುಂಬಾ ಖುಷಿಯಿಂದ ಅಡಿಗೆ ಮಾಡ್ತಾರೆ. ಹಾಗಾಗಿ ಕೆಲವರಿಗೆ ಪೂಜೆ ಮಾಡೋದೇ ಒಂದು ಖುಷಿ ಆಗುತ್ತೆ. ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಇದು ಬೇರೆ ಬೇರೆ ಆಗ್ತಾ ಬರುತ್ತೆ. ಯಾರಿಗೆ ಯಾವುದರಿಂದ ಒತ್ತಡ ಕಮ್ಮಿ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ನಮ್ಗೆ ಗೊತ್ತಿರುತ್ತೆ, ಇಂಥದ್ದು ಮಾಡಿದ್ರೆ ನನಗೆ ಒತ್ತಡ ಆದಾಗ ಕಮ್ಮಿ ಆಗುತ್ತೆ ಅಂತೇಳಿ. ಹಾಗಾಗಿ ಒತ್ತಡ ಉಂಟಾದಾಗ ಇಂಥದ್ದು ಯಾವ್ದಾದ್ರೂ ಒಂದು ಕ್ರಮವನ್ನ ನಾವು ಅನುಸರಿಸಿದ್ರೆ ಖಂಡಿತವಾಗ್ಲೂ ಒತ್ತಡದಿಂದ ಸಂಪೂರ್ಣವಾಗಿ ಈಚೆ ಒಂದು ಒಳ್ಳೆಯ ಜೀವನವನ್ನ ನಾವು ನಡೆಸಬಹುದು. ಒತ್ತಡ ಕಂಟಿನ್ಯೂಸ್ ಬಹಳ ವರ್ಷಗಳ ಕಾಲ ಬಂದ್ರೆ ಖಂಡಿತವಾಗ್ಲೂ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಬೇರೆಯವ್ರಿಗೂ ಒತ್ತಡ ಕೊಡೋದು ಬೇಡ, ನಾವು ಒತ್ತಡ ಮಾಡ್ಕೊಳ್ಳೋದು ಬೇಡ. ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಖುಷಿಯಾಗಿ ಮುಗುಳುನಗೆಯಿಂದ ಹಾಸ್ಯ ಭರಿತವಾಗಿ ಇರೋಣ. ಅದರಿಂದ ಸಮಾಜದಲ್ಲೂ ಎಲ್ಲ ಸಂತೋಷವಾಗಿರ್ತಾರೆ. ಒತ್ತಡ ರಹಿತ ಬದುಕನ್ನ ನಾವು ಮತ್ತು ಸಮಾಜಕ್ಕೂ ನಾವು ಕೊಡ್ತಾ ಬಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ಬೋದು, ಪರಿಪೂರ್ಣ ಆರೋಗ್ಯವನ್ನು ಎಲ್ಲರೂ ಹೊಂದಬಹುದು.
ಸೊ ಇದು ಒತ್ತಡದ ಮೇಲೆ ಒಂದು ಸಣ್ಣದಾಗಿ ಒಂದು ಕಿರು ಪರಿಚಯ ಅಂತ ಹೇಳ್ಬೋದು. ಒಂದು ಅದ್ರದ್ದು ಏನಿರುತ್ತೆ ಒತ್ತಡ ಅನ್ನೋದ್ರ ಬಗ್ಗೆ, ಅದರದ ಒಂದು ನಿರ್ವಹಣೆ ಬಗ್ಗೆ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನ ಇಟ್ಟಿದ್ದೀನಿ. ಇಂಥ ಒಂದು ಅವಕಾಶಕ್ಕಾಗಿ ರೇವತಿ ಮೇಡಮ್ ಹಾಗೂ ರಂಗನಾಥ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನಾದರೂ ಪ್ರಶ್ನೆಗಳಿತ್ತು ಅಂದ್ರೆ ತಾವು ಕೇಳಬಹುದು. ನಮಸ್ತೆ ಮೇಡಮ್.